ಈ ಆನೆಗೂ ಸೀಗೆಗುಡ್ಡ ಆನೆಗೂ ಭಾರಿ ಫೈಟ್ ಆಗ್ತದೆ. ಫೈಟ್ ಅಂದರೆ ಒಂದು ಹಳ್ಳಿ ಕಾಂಕ್ರೀಟ್ ರೋಡಲ್ಲಿ ಹಗಲೇ ಫೈಟ್ ಮಾಡ್ತವೆ. ಸೀಗೆಗುಡ್ಡಕ್ಕಿಂತ ಅದು ಬಲ ಹಾಕಿತ್ತು, ಆದರೆ ಅದಕ್ಕೆ ಮತ ಬಂದಿರಲಿಲ್ಲ, ಸೀಗೆಗುಡ್ಡಕ್ಕೆ ಮತ ಬಂದಿತ್ತು. ಇದು ಮನುಷ್ಯರ ಮೇಲೆ ಸೇಡ್ ತೀರಿಸೋಕ್ಕೆ ಶುರು ಮಾಡ್ತದೆ. ಸಕಲೇಶ್ಪುರದ ಹತ್ರ ಒಂದು ಕೆಂಪಲಾಲ್ ಅಂತ ಒಂದು ಊರಿದೆ. ಅಲ್ಲಿ ಒಂದೇ ದಿವಸ ಒಂದೇ ಸ್ಪಾಟಲ್ಲಿ 2 ಜನ ಸಾಯಿಸ್ತು. ಯಾವುದೋ ಮರದ ಕೊಂಬೆ ಏನೋ ಚುಚ್ಚಿರ್ಬೋದು ಅಂತ. ಆಮೇಲೆ ಕಟಿಂಗ್ ಪ್ಲೇಯರ್ ಹಾಕಿ ಕಷ್ಟಪಟ್ಟು ಎಳೆದ್ರೆ ಇಷ್ಟು ಉದ್ದ ಸೀಗೆಗುಡ್ಡದು ಹೊರೆ ಅಲ್ಲಿ ಮುರಿದು ಅದರೊಳಗೆ ಚುಚ್ಕೊಂಡಿತ್ತು. ಇದು ಹೋಗಿ ಈಗ ಬೆನ್ನಿಗೆ ಹಿಂದ್ಗಡೆಯಿಂದ ಹೊಡೆದು ಹೀಗೆ ಆನೆಗಳು ಹಿಂಗೆ ಚುಚ್ಚಿ ಮೇಲೆತ್ತವೆ. ಹೀಗೆ ಚುಚ್ಚಿ ಹೀಗೆ ಮೇಲೆ ಎತ್ತಾಗ ಇದೇನಾಯ್ತು, ಚರ್ಮದೊಳಗೆ ಮಾಂಸದೊಳಗೆ ಹೋಯ್ತಲ್ಲ, ಅದ್ರದ್ದು ಇಷ್ಟುದ್ದ ಕೋರೆ ಮುರಿದೋಯ್ತು. ಸೀಗೆಗುಡ್ಡದ ಕೋರೆಗಳು ಸೊಂಡ್ಲಿಂದ ಮುಂದೆ ಹೋಗಿ ಈ ರೀತಿ ಇದೆ. ಯಾವುದೇ ಆನೆ ಅದ್ರ ಹತ್ರ ಫೈಟ್ ಮಾಡಕ್ ಬಂದ್ರು ಫಸ್ಟ್ ಅದ್ರ ಕೋರೆ ಹೋಗಿ ಎದುರಿದ್ದ ಆನೆ ಕಣ್ಣಿಗೆ ಚುಚ್ಚೋದು. ಭೀಮಗೂ ಅದೇ ಚುಚ್ಚಿದ್ದು. ಪಾತ್ರೆ ತಗೊಂಡು ಹೊರಗೆ ಬಂದ ಕೂಡ ಮನೆ ಎದುರಿಗೆ ಗದ್ದೆ. ಆನೆ ಅಟ್ಯಾಕ್ ಮಾಡಿ ಇವ್ರನ್ನ ಆ ಗದ್ದೆ ಒಳಗೆ ಹಾಕಿ ತುಣಿದು ಇವ್ರ ಬಾಡಿನೇ ಕಾಣ್ದಂಗೆ ಮಾಡಕ್ಕೆ, ಕಾಲಲ್ಲಿ ತುಣಿದು ಒಂದು ಅಡಿ ಕೆಸರೆಲ್ಲ ತುಂಬ್ಕೊಂಡಿದ್ದು. ಆಮೇಲೆ ಇವನ್ ಏನೋ ಬೈದ, ಇವನ್ನ ಹಿಡ್ಕನಕ್ ಮಾಡ್ತು ಕಾಡಾನೆ. ಇವನ್ ಮೈ ಮೇಲೆ ಸೊಂಡ್ಲಾಕ್ತು. ನಾನು ಹಿಂಗ್ ನೋಡ್ತಾ ಕೂತಿದ್ನಲ್ಲ, ಇನ್ನೇನ ಅವನಿಗೆ ಸೊಂಡ್ಲಾಕದೇನು ನನ್ನ ಹತ್ರಕ್ಕೆ ಸೊಂಡ್ಲಾಕೋದು ಎಲ್ಲ ಒಂದೇ. ಅದು ಹಿಂಗೆ ಬಸ್ ಅಂತ ಬಿಡ್ತಿತ್ತಲ್ಲ, ಬಿಸಿ ಇದು ಗಾಳಿ ನಮ್ಮ ಮುಖ ಕುಡಿತಿತ್ತು ಆನೆ. ಆಮೇಲೆ ಇವನೇನೋ ಬೈದು ಒಂದು ಸಿಗ್ನಲ್ ಕೊಟ್ಟರು ಕೂಡ, ಒಂದು ಹೊಡೆದ ಕೂಡಲೇ ಅದು ಆ ಸೌಂಡು ಹೊರಗಡೆ ಎಲ್ಲ ಕೇಳಿಸ್ತು ಹಳ್ಳಿಯರಿಗೂ. ಅದೇ ಟೈಮಲ್ಲಿ ಅರ್ಜುನ ಹಿಂಗೆ ಮುನ್ನುಗ್ಗತ್ತಿಗೆ ಸುಮಾರು 6 ವರ್ಷದ ಹಿಂದೆ ಒಂದು ಆನೆ ಅಲ್ಲೊಂದು ಏನು ಈಗ ಅರ್ಜುನ ಸತ್ತೋಗಿದೆ ಅಲ್ಲ, ಅಲ್ಲಿ ಪಕ್ಕದಲ್ಲಿರೋ ಒಂದು ಮತ್ತೂರು ಅಂತ ಒಂದು ಗ್ರಾಮ ಇದೆ. ಅಲ್ಲಿಗೆ ಈ ಆನೆ ಬರುತ್ತೆ, ಕಾಣಿಸ್ಕೊಳ್ತದೆ. ಬಹುಶಃ ಇದು ಕೊಡಗಿಂದ ಬಂದಿರ್ಬೋದು, ಇಲ್ಲ ಕೊಡಗಿಗೆ ತಮಿಳ್ನಾಡಿಂದ ಬಂದಿರ್ಬೋದು, ಇಲ್ಲ ಇನ್ನು ಕೇರಳದಿಂದ ಬಂದಿರ್ಬೋದು. ಈ ಆನೆ ಭಾರಿ ಸಾಲಿಡ್ ಇತ್ತು ಆನೆ. ಆದರೆ ಈ ಆನೆಗೆ ನಮ್ಮ ಹಳ್ಳಿಯರು ಕಾಫಿ ಪ್ಲಾಂಟರ್ಗಳೆಲ್ಲ ಗುಂಡು ಹೊಡೆದು ಅದಕ್ಕೆ ಆನೆಗಳಿಗೆ ಸೇಡ್ ತೀರಿಸೋ ಮನೋಭಾವನೆ ಉಂಟು. ಅದು ಅವಕ್ಕೆ ವಂಶ ಪರಂಪರೆಯಾಗಿ ಬಂದಿರೋದು. ಇವತ್ತು ಏನಾರ ಇಲ್ಲಿ ಯಾವನಾರ ಗುಂಡು ಹೊಡೆದ್ರೆ ಇನ್ನೊಂದು ಕಡೆ ಯಾರೋ ಅಮಾಯಕನ ಕೊಂದು ಸೇಡ್ ತೀರ್ಸ್ಕೊಂತವೆ. ಈ ಮತ್ತೂರು ಆನೆಗೆ ಸಿಕ್ಕಾಬಟ್ಟೆ ಕೊಡಗಿನ ಕಡೆಯವರು, ನಮ್ಮ ಸಕಲೇಶ್ಪುರ ಭಾಗದವರು, ಆಲೂರು ಭಾಗದವರು, ಅದಿನ್ನು ಬೇಲೂರು ಹೋಗಿದ್ದು ಕಡಿಮೆ ಹೋಗಿದ್ರು. ಅದು ಅವಾಗ ಬೇಲೂರಲ್ಲಿ ಆನೆಗಳದ್ದು ಯಾವುದೂ ಉಪಟಳ ಇರಲಿಲ್ಲ. ಆಮೇಲೆ ಏನಾಗ್ತದೆ, ಇದು ಮನುಷ್ಯರ ಮೇಲೆ ಸೇಡ್ ತೀರಿಸೋಕ್ಕೆ ಶುರು ಮಾಡ್ತದೆ. ಸಕಲೇಶ್ಪುರದ ಹತ್ರ ಒಂದು ಕೆಂಪಲಾಲ್ ಅಂತ ಒಂದು ಊರಿದೆ. ಅಲ್ಲಿ ಒಂದೇ ದಿವಸ ಒಂದೇ ಸ್ಪಾಟಲ್ಲಿ 2 ಜನ ಸಾಯಿಸ್ತು. ಆಮೇಲೆ ಇದನ್ನ ಹಿಡಿಯೋಕೆ ಅಂತ ಒಂದ್ಸತಿ ಕಲ್ಲೂರು ಹತ್ರ ಇದಿತ್ತು. ನಾವು ಹೋಗಿ ಡಾಟ್ ಮಾಡಿದ ಮೇಲೆ ಈ ಆನೆನ ಹಿಡಿಯೋಣ ಅಂತ ಇರಬೇಕಾದ್ರೆ ಹಗ್ಗ ಇಟ್ಕೊಂಡಿದ್ದ ಆನೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಆವಾಗ ಇದು ಹಿಡಿದು ಕಟ್ಟಕ್ಕಾಗದಲೆ ಇದು ತಪ್ಪಿಸ್ಕೊಳ್ತದೆ. 2 ವರ್ಷದ ಹಿಂದೆ ಈ ಆನೆ ಸಕಲೇಶ್ಪುರದ ಹತ್ರ ಮತ್ತೊಂದೆರಡು ಜನ ಸಾಯಿಸ್ತದೆ. ಸಕಲೇಶ್ಪುರದ ಹತ್ರ ಮತ್ತೆ ಕಾಣಿಸ್ಕೊಳ್ತದೆ ಈ ಆನೆ. ಸಕಲೇಶ್ಪುರದ ಹತ್ರ ಈ ಆನೆ ಹಿಡಿಯಕ್ಕೆ ಹೋದಾಗ ಅವತ್ತು ಸ್ವಲ್ಪ ಮಳೆನೂ ಇತ್ತು. ಅದಕ್ಕಿಂತ ಮೊದಲು ಒಂದು ಕೆಲವೇ ದಿವಸದ ಹಿಂದೆ ಈ ಆನೆಗೂ ಸೀಗೆಗುಡ್ಡ ಆನೆಗೂ ಭಾರಿ ಫೈಟ್ ಆಗ್ತದೆ. ಫೈಟ್ ಅಂದ್ರೆ ಒಂದು ಹಳ್ಳಿ ಕಾಂಕ್ರೀಟ್ ರೋಡಲ್ಲಿ ಹಗಲೇ ಫೈಟ್ ಮಾಡ್ತವೆ. ಸೀಗೆಗುಡ್ಡಕ್ಕಿಂತ ಅದು ಬಲ ಹಾಕಿತ್ತು, ಆದರೆ ಅದಕ್ಕೆ ಮತ ಬಂದಿರಲಿಲ್ಲ, ಸೀಗೆಗುಡ್ಡಕ್ಕೆ ಮತ ಬಂದಿತ್ತು. ಲಾಸ್ಟಿಗೆ ಈ ಆನೆ ಹೋದಲ್ಲೆಲ್ಲ ರಕ್ತ ಬೀಳ್ತಾ ಇರ್ತಿತ್ತು. ಹೋದಲ್ಲೆಲ್ಲ ರಕ್ತ ಅದರ ಬಾಡಿಯಿಂದ ಬೀಳ್ತಾ ಇತ್ತು. ಎಲ್ಲಿ ಯಾಕೆ ಏನು ಅಂತ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಇದನ್ನ ಹಿಡಿಯೋದು ಅಂತ ಆಯ್ತು. ಆಮೇಲೆ ನಾವು ಎಲ್ಲ ಹೋದು, ಅದು ಸಕಲೇಶ್ಪುರ ತಾಲೂಕು ಆ ಭಾಗದಲ್ಲೇ, ಸಕಲೇಶ್ಪುರದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಈ ಆನೆ ಇರುತ್ತೆ, ವಡೂರು ಅಂತ. ಅವತ್ತು ದಿನೆಲ್ಲ ಆನೆ ಡಾಟ್ ಮಾಡಕ್ ಸಿಗ್ಲೇ ಇಲ್ಲ, ತುಂಬಾ ಓಡಾಡ್ತು. ಮತ್ತೂರು ಅಂದ್ರೆ ಒಂದು ಗ್ರಾಮಕ್ಕೆ, ಮತ್ತೂರು ಗ್ರಾಮಕ್ಕೆ ಫಸ್ಟ್ ಬಂದು ಕಾಣಿಸ್ಕೊಂತಲ್ಲ. ಈಗ ಏನು ಅರ್ಜುನ ಆನೆ ಸತ್ತೋಗಿದೆಯಲ್ಲ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅದೇ ಗ್ರಾಮ ಮತ್ತೂರು, ಅಲ್ಲೇ ಪಕ್ಕ. ಅಲ್ಲಿ ಕಾಣಿಸ್ಕೊಂಡ್ ಕೂಡಲೇ ಅದಕ್ಕೆ ಮತ್ತೂರು ಅಂತಲೇ ಹೆಸರಿಟ್ರು ನಮ್ಮ ಲೋಕಲ್ ಎಲ್ಲ ಸೇರ್ಕೊಂಡು. ಲಾಸ್ಟಿಗೆ ಏನಾಯ್ತು, ತಪ್ಪಿಸ್ಕೊಂತು. ಬೆಳಿಗ್ಗೆ ನೋಡ್ಬೇಕಾದ್ರೆ ಇದು ಆಲೂರು ತಾಲೂಕು ಕೆಂಚಂಬ ದೇವಸ್ಥಾನದ ಹತ್ರ ಅಲ್ಲಿ ಉಂಟು ಅಂತ ಒಂದು ಸುದ್ದಿ ಬಂತು. ನಾವೆಲ್ಲ ಹೋಗ್ಬೇಕಾದ್ರೆ ಆನೆ ವೆಂಕಟೇಶಣ್ಣ ಎಲ್ಲ ಇದ್ರು. ಅದಕ್ಕೆ ಗೊತ್ತಾಗಿ ತಪ್ಪಿಸ್ಕೊಂಡು ಓಡಕ್ ಶುರು ಮಾಡೋದು. ಅದು ಯಾವ ಕಡೆ ಓಡೋದು ಅಂದ್ರೆ ಹೇಮಾವತಿ ನದಿ ದಾಟಿ ಕೂರ್ಗಿಗೆ ಓಡಕ್ಕೆ ನೋಡ್ತಾ ಇತ್ತು. ನಾವು ಎಲ್ಲ ಫಾರೆಸ್ಟ್ನವರು ನಾವೆಲ್ಲ ನಮ್ಮ ಜೀಪ್ ಎಲ್ಲ ತಗೊಂಡು ಹೋಗಿ ಅಡ್ಡ ಹಾಕಿದಾಗ ವೆಂಕಟೇಶಣ್ಣ ಹೊಡೆದ್ರು. ಬಿತ್ತು ಅಂದ್ರೆ ಸುಮಾರು ಹೊತ್ತು ನಿಂತು. ಆಮೇಲೆ ಬಿದ್ದೋಯ್ತು. ಬಿದ್ದು ಆದ್ಮೇಲೆ ಡಾಕ್ಟ್ರಿಗೆ ಹೇಳಿದೆ ನಾನು, ಅದನ್ನೆಲ್ಲ ಹಗ್ಗ ಹಾಕ್ಬೇಕಾರೆ. ಡಾಕ್ಟ್ರೆ ನೋಡಿ, ಅದ್ರ ತೊಡೆ ಬಾರಿ ಹತ್ರ, ಬಾರಿ ದೊಡ್ಡಾನೆ, ತೊಡೆಯಿಂದ ಮೇಲ್ಗಡೆ ಬೆನ್ನಿನ ಸಮದಲ್ಲಿ ಏನೋ ಚುಚ್ಕೊಂಡಿದೆ ನೋಡಿ ಅಂತ ಹೇಳಿದೆ. ಅವಾಗ ಹೊಸದಾಗಿ ಬಂದಿರೋದು
ಇದು ಒಂದು 2-3ನೇ ಕಾರ್ಯಾಚರಣೆ. ಆಮೇಲೆ ಒಂದು ಕಟಿಂಗ್ ಪ್ಲೇಯರ್ ತಗೊಂಡು ಅಲ್ಲಿ ಏನೋ ಚುಚ್ಚಿಗೆನಿದೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ಕಟಿಂಗ್ ಪ್ಲೇಯರ್ ಹಾಕಿ ಕೈಯಲ್ಲಿ ಮುಟ್ಟಿ ನೋಡಿದಾಗ ಅವ್ರಿಗೆ ಕೈಗೆ ಸಿಕ್ತದು, ಎಂಥದೋ ಸಿಕ್ಕಿದಂಗೆ ಆಯ್ತು. ನಾವೇನು ತಿಳ್ಕೊಂಡೀವಿ ಯಾವುದೋ ಮರದ ಕೊಂಬೆ ಏನೋ ಚುಚ್ಚಿರ್ಬೋದು ಅಂತ. ಆಮೇಲೆ ಕಟಿಂಗ್ ಪ್ಲೇಯರ್ ಹಾಕಿ ಕಷ್ಟಪಟ್ಟು ಎಳೆದ್ರೆ ಇಷ್ಟು ಉದ್ದ ಸೀಗೆ ಗುಡ್ಡದು ಕೋರೆ ಅಲ್ಲಿ ಮುರಿದು ಅದ್ರೊಳಗೆ ಚುಚ್ಕೊಂಡಿತ್ತು. ಮತ್ತೂರು ಅದು ಊರೊಳಗೆ ಓಪನ್ ಜಾಗದಲ್ಲಿ ಫೈಟ್ ಮಾಡಿದ್ದು ಅಂತ ನಾನು ಹೇಳಿದ್ನಲ್ಲ, ಜನ ಎಲ್ಲ ನೋಡಿ ಹೇಳಿದ್ರು ನನಗೆ. ಅದಕ್ಕೆ ಈ ಆನೆ ಹೋದಲ್ಲೆಲ್ಲ ರಕ್ತ ಬೀಳ್ತಾ ಇತ್ತು. ರಕ್ತ ಮೇಲಿಂದ ಸುಮಾರು 1 ವಾರ 15 ದಿವಸ ಬಿದ್ದಿದೆ, ಅಂದ್ರೆ ಬರ್ತಾ ಇತ್ತು. ಆಮೇಲೆ ಬಸ್ ಬಂತು, ಸ್ಟಾಪ್ ಆಯ್ತು. ಆಮೇಲೆ ಅದು ತೆಗೆದ್ರೆ ಇಷ್ಟು ಕಿವು ತುಂಬಿತ್ತು, ಕೋರೆ ಇಷ್ಟುದ್ದ ಇತ್ತು, ಜೊತೆಗೆ ಆ ಕೋರೆ ದುರ್ವಾಸನೆ ಹೊಡಿತಾ ಇತ್ತು. ಇದು ಹೋಗಿ ಈಗ ಬೆನ್ನಿಗೆ ಹಿಂದ್ಗಡೆಯಿಂದ ಹೊಡೆದು ಹೀಗೆ ಆನೆಗಳು ಹಿಂಗ್ ಚುಚ್ಚಿ ಮೇಲೆತ್ತವೆ. ಹೀಗೆ ಚುಚ್ಚಿ ಹೀಗೆ ಮೇಲೆ ಎತ್ತಾಗ ಇದೇನಾಯ್ತು, ಚರ್ಮದೊಳಗೆ ಮಾಂಸದೊಳಗೆ ಹೋಯ್ತಲ್ಲ, ಅದ್ರದ್ದು ಇಷ್ಟುದ್ದ ಕೋರೆ ಮುರಿದೋಯ್ತು. ಆಮೇಲೆ ಅದನ್ನೆಲ್ಲ ಎಳೆದು ತಂದು ಅದನ್ನ ಕಳಿಸಿ ತಮಿಳ್ನಾಡು ಬಾರ್ಡ್ರಿಗೆ ಬಿಟ್ರು. ಇವರು ಭಾರಿ ಸ್ಟ್ರಾಂಗ್ ಆನೆ, ಆದ್ರೆ ಅದಕ್ಕೆ ಮದ ಬಂದಿರ್ಲಿಲ್ಲ. ಸೀಗೆ ಗುಡ್ಡಕ್ಕೆ ಮದ ಬಂದಿತ್ತು. ಈ ಸೀಗೆ ಗುಡ್ಡ ಐತಲ್ಲ, ಸೀಗೆ ಗುಡ್ಡದ ಕೋರೆಗಳು ಸೊಂಡ್ಲಿಂದ ಮುಂದೆ ಹೋಗಿ ಈ ರೀತಿ ಇದೆ. ಅದಕ್ಕೆ ತೊಟ್ಲು ಕೊಂಬು ಅಂತಾರೆ ನಮ್ಮಲ್ಲೆಲ್ಲ. ತೊಟ್ಟಿಲು ಹೀಗಿರುತ್ತೆ. ಯಾವುದೇ ಆನೆ ಅದ್ರ ಹತ್ರ ಫೈಟ್ ಮಾಡಕ್ ಬಂದ್ರು ಫಸ್ಟ್ ಅದ್ರ ಕೋರೆ ಹೋಗಿ ಎದುರಿದ್ದ ಆನೆ ಕಣ್ಣಿಗೆ ಚುಚ್ಚೋದು. ಭೀಮಿಗೂ ಅದೇ ಚುಚ್ಚಿದ್ದು, ಭೀಮಿಗೆ ಹಿಂಭಾಗಕ್ಕೆ. ಭೀಮಿಗೆ ಗಾಯ ಆಗಿದ್ದು ಇದರಿಂದಲೇ. ಅದು ಆಮೇಲೆ ಲಾಸ್ಟಿಗೆ ಇದು ಹೊಡೆದ ಕೂಡಲೇ ಕೋರೆ ಮುರ್ಕಂತದೆ, ಅಲ್ಲಿಂದ ಓಡಿ ಹೋಗ್ತದೆ. ಓಡಿ ಹೋಗಿದ್ದು ತಪ್ಪಿಸ್ಕೊಂಡು ಓಡಿ ಹೋಗುತ್ತೆ ಮತ್ತೂರು. ಆಮೇಲೆ ಅದನ್ನ ತಾಂದೋಗಿ ಸತ್ಯಮಂಗಳ ಅಲ್ಲೇನೋ ಫಾರೆಸ್ಟ್ ಅಲ್ಲಿಗೆ ಬಿಡ್ತಾರೆ. ಅಲ್ಲಿಗೆ ಬಿಟ್ಟಾಗ ಈ ಆನೆ ಒಂದು ದಿವಸ ಹಗಲೇ ಹೋಗಿ ಅಲ್ಲಿ ಹೊಲದಲ್ಲಿ ಇರ್ತದೆ. ಜನಗಳೆಲ್ಲ ಅಂತ ಕೂಗ್ತಾ ಇರ್ಬೇಕಾರೆ ಇದು ಹೊಲದಿಂದ ಮೇಲೆ, ನಾನು ಆ ವಿಡಿಯೋ ನಾನು ನೋಡಿದ್ದೆ, ಹೊಲದಿಂದ ಹಿಂಗೆ ಮೇಲೆ ಹತ್ತಿ ಕೂಡ ಒಂದು ಎಲೆಕ್ಟ್ರಿಕ್ ತಂತಿ ಕೆಳಗೆ ಬಂದಿರುತ್ತೆ, ಅದು ಇಲ್ಲಿಗೆ ತಗಲಿ ಅಲ್ಲೇ ಆನೆ ಈ ಸ್ಲೋ ಮೋಷನ್ ಆ ಥರ ಬಿದ್ದು ಸತ್ತೋಯ್ತದು. ಮತ್ತೂರ್ಗೆ ಒಂದು 30 ವರ್ಷ ಇತ್ತು. 35-40 ವರ್ಷದ ಆನೆ, ಒಳ್ಳೆ ಕಟ್ಟು ಮಸ್ತಾದ ಆನೆ, ಒಳ್ಳೆ ತಲೆ ಎತ್ತಿ ನಡೀತಿತ್ತು. ಆನೆಗಳಲ್ಲಿ ತಲೆ ಬಗ್ಗಿಸಿ ನಡೆಯೋ ಇರ್ತವೆ, ತಲೆ ಎತ್ತಿ ನಡೆಯೋ ಇರುತ್ತೆ. ತಲೆ ಎತ್ತಿ ಕಿವಿ ಅಗ್ಲಿಸ್ಕೊಂಡು ನಡೀತಾವಲ್ಲ, ಅದು ಗಜಗಾಂಭೀರ್ಯದಲ್ಲಿ ನಡೀತು ಅಂತ. ಅಂದ್ರೆ ಆನೆ ಒಟ್ಟಿಗೆ ಸೆಟ್ ಆಗಿದ್ದಾರೆ ನಮ್ಮ ಜನ. ಬೇಲೂರು ಜನಗಳು ಸೆಟ್ ಆಗಿಲ್ಲ, ಅವ್ರಿಗೆ ಹೊಸ್ತು. ಆಲೂರು ತಾಲೂಕಲ್ಲಿ ಕೆಲವು ಏರಿಯಾ ಉಂಟಲ್ಲ, ಅವ್ರುಗಳು ಮೊದಲು ಸೆಟ್ ಆಗಿದ್ರು. ಈಗ ಅವ್ರ ಏರಿಯಾದಲ್ಲಿ ಆನೆ ಇಲ್ಲ. ಅವೆಲ್ಲ ಈಗ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಒಂದು ಸ್ವಲ್ಪ ಆಗಿದ್ದಾರೆ. ಬೇಲೂರು ತಾಲೂಕಲ್ಲಿ ಎಷ್ಟು ಸಾಯ್ತಾ ಇರೋದ್ ಕಾರಣ, ಒಂದು ನೆಗ್ಲೆಕ್ಟ್, ಒಂದು ಆನೆ ಇದಾವೆ ಅಂತ ಹೇಳಿದ್ರು ಯಾರ ಮಾತು ಕೇಳಲ್ಲ, ಮತ್ತೊಂದು ಒಂದು ಸ್ವಲ್ಪ ಕುಡುಕರು ಯಾರ ಮಾತನ್ನೂ ಕೇಳಲ್ಲ. ಆನೆಗೆ ಕಲ್ ತಗೊಂಡು ಹೊಡಿಯಕ್ಕೆ ಹೋಗ್ತಾರೆ. ಸೊ ಈಗ ಮೊನ್ನೆ ವಸಂತನನ್ನು ಕೊಂದಿದ್ದು ಈ ಕರಡಿನೇ. ಅದಕ್ಕಿಂತ ಹಿಂದೆ 3 ಜನ ಸಾಯಿಸಿದೆ. ಈ ಭಾಗಕ್ಕೆ ಯಾವ ಬಂತು ಕರಡಿ ಬಂದು 2-3 ವರ್ಷ ಆಗಿರ್ಬೋದು. ಅದಕ್ಕೇನು ಭಾರಿ ವಯಸ್ಸಾಗಿಲ್ಲ, ಒಂದು 25-26 ವರ್ಷ ಆಗಿರ್ಬೋದು ಅಷ್ಟೇ. ಆಮೇಲೆ ನಿಮ್ಗೊಂದು ಹೇಳ್ತೀನಿ, ಪುರಾಣದಲ್ಲಿ ಹೇಳ್ತಾರೆ ಆನೆಯಲ್ಲಿ 3 ಜಾತಿ ಉಂಟು. ಒಂದು ಇಂದ್ರನ ವಾಹನ ಒಂದು ಉಂಟಲ್ಲ ಆನೆ, ಐರಾವತ ಜಾತಿ ಆನೆಗಳು, ಇನ್ನೊಂದು 2 ಜಾತಿ ಆನೆಗಳದ್ದು ನಾನು ಬರ್ದಿಟ್ಟು ನಂಗೆ ಮರ್ತೋಗ್ಬಿಡ್ತು. 3 ಜಾತಿ ಆನೆ ಇದೆ ಅಂತ ಬರ್ದಿದ್ದಾರೆ. ಅದು ಸತ್ಯನೇ. ನೋಡಿ, ಏನು ಅರ್ಜುನ ಈಗ ಸತ್ತೋಯ್ತಲ್ಲ, ಬಲರಾಮ, ದ್ರೋಣ ಉಂಟಲ್ಲ, ಭೀಮ, ಕಾಡಾನೆ, ಇವೆಲ್ಲ ಒಂದ್ ಸ್ವಲ್ಪ ದೊಡ್ಡ ಕೊಂಬುಗಳು, ಎತ್ತರದ ಆನೆಗಳು. ಸಕಲೇಶ್ಪುರ ತಾಲೂಕಲ್ಲಿ ಹುಟ್ಟಿದ ಆನೆಗಳು, ಸಕಲೇಶ್ಪುರದಲ್ಲೇ ಹುಟ್ಟಿದ ಆನೆಗಳು, ಎಲ್ಲಾ ಆನೆಗಳು ಕೋರೆಗಳು ಇಷ್ಟೇ ಉದ್ದ. ಇಲ್ಲಿಂದ ಇಷ್ಟುದ್ದಿಂದ ಮುಂದಕ್ಕೆ ಬರೋದೇ ಇಲ್ಲ ಕೋರೆಗಳು. ಯಾಕೆ? ಅವು ಬೆಳೆಯೋದೇ ಇಲ್ಲ. ಅದು ಒಂದು ಸಂತತಿ. ಈಗ ನಾಯಿ ಅಂತ ಇಟ್ಕೊಳ್ಳಿ, ನಾಯಿಯಲ್ಲಿ ಎಷ್ಟು ಜಾತಿ ನಾಯಿಗಳಿದಾವೆ, ಅದೇ ರೀತಿ ಇದು ಅಷ್ಟೇ ಆನೆಗಳಲ್ಲಿ. ನಾನು ನೋಡ್ತಾ ಇದ್ದೀನಲ್ಲ, ಸಕಲೇಶ್ಪುರದಲ್ಲಿ ಹುಟ್ಟಿದ ಆನೆಗಳಲ್ಲಿ ಕೋರೆಗಳು ಮುಂದಕ್ಕೆ ಉದ್ದ ಬರೋದೇ ಇಲ್ಲ. ಅವು ಒಂದು ಸ್ವಲ್ಪ ಕುಳ್ಳು ಜಾತಿ, ಮತ್ತೆ ಬೇಗ ಸಿಟ್ಟು, ಮತ್ತೆ ಅಟ್ಯಾಕ್ ಮಾಡೋದು ಭಾರಿ ಸ್ಪೀಡು. ಭೀಮ ಹೊರಗಡೆಯಿಂದ ಬಂದ. ಆಮೇಲೆ ಇದು ಉಂಟಲ್ಲ ಸೀಗೆ ಗುಡ್ಡ ಈ ನಮ್ಮ ಮಲೆನಾಡಿನ ಆನೆನೇ ಅಲ್ಲ, ಅದು ಎಲ್ಲೋ ಆ ಕಡೆಯಿಂದ ಬಂದಿರೋ ಆನೆಗಳು. ಅದು ಆ ಕಡೆ ಅಂದ್ರೆ ಬೆಂಗಳೂರು ಸೈಡಿಂದ ನೇರ್ಘಟ್ಟದಿಂದ ಬಂದಿರೋ ಆನೆ. ಯಾಕೆಂದ್ರೆ ಅದ್ ನೋಡಿದ್ರೆ ಯಾವ್ದೋ ಆಫ್ರಿಕಾದ ಆನೆ, ಈ ನೀಗ್ರೋಗಳನ್ನ ನೋಡಿದಂಗ ಆಗ್ತದ ನಮ್ಗದ್ನ. ಕಪ್ಪು ಆನೆ ಅದು ಕೋರೆ ಉದ್ದ. ಇಲ್ಲಿ ಮಲೆನಾಡು ಆನೆ ಅಲ್ಲ ಅದು. ಆನೆಗಳಲ್ಲಿ ಸಂತತಿ ಬೇರೆ ಬೇರೆ ಬ್ರೀಡ್ಗಳು ಉಂಟು. ಸಕಲೇಶ್ಪುರದ ಆನೆ ಕೋರೆನೇ ಬರೋದಿಲ್ವಾ? ಉದ್ದ ಬರಲ್ಲ. ಕಾರಣ ಅದು ಇಲ್ಲಿ ಹುಟ್ಟುತ್ತಂತ ಅಥವಾ ಏನು? ಅದು ಏನಲ್ಲಿ ಆ ಹೆಣ್ಣಾನೆಗಳು ಆ ಬ್ರೀಡೇ ಇರಬಹುದು, ಉದ್ದ ಬರೋದೇ ಇಲ್ಲ. ಸಕಲೇಶ್ಪುರದಲ್ಲಿ ಹಿಡಿದ ಆನೆಗಳನ್ನೆಲ್ಲ ನೋಡಿ, ಆನೆಗಳದ್ದು ಕೋರೆ ಬರಲ್ಲ, ಉದ್ದ. ಆಮೇಲೆ ಸ್ವಲ್ಪ ಕುಳ್ಳ ಆನೆಗಳು. ಆಮೇಲೆ ಆನೆಗಳು ದೇಹ ರಚನೆಗಳನ್ನು ಮನ್ಸೂರು ತರನೇ ದೇಹ ರಚನೆಗಳು ಇರುತ್ತೆ. ಈಗ ವಿಕ್ರಮ ಆನೆ ಅಂತ ಒಂದು ಆನೆ ಇದೆ, ನನ್ನ ಹೆಸರು ಆನೆ. ನಾನು ಸೇರಿದ್ದೆ ಅದು ಹಿಡಿಯತಿಗೆ. ಎಲ್ಲಿ ಹಿಡಿದಿದ್ದು ಸರ್ ಅದು? ಅದು ಈ ಕೂರ್ಗು ನಮ್ಮ ಇದು ಬಾರ್ಡ್ರಲ್ಲಿ ಹಿಡಿದಿದ್ದು, ಸಕಲೇಶ್ಪುರ ಬಾರ್ಡ್ರಲ್ಲಿ.
ಹ್ಮ್ ಅದು ಇವರು ನಮ್ಮ ವೆಂಕಟೇಶಣ್ಣ ಹೊಡೆದಿದ್ದು ಹ್ಮ್ ಆನೆ. ಹ್ಮ್ ಅದ್ರದ್ದು ದೇಹ ರಚನೆ ನೋಡಿ, ಅದು ಒಂಟೆ ತರ ಅದಕ್ಕೆ ಬೆನ್ನ ಮೇಲೆ ಒಂದು ಹೀಗೆ ಉಬ್ಬಿದೆ. ಆ ಥರ ಒಬ್ಬ ಇರೋದು ಕಳಸತಿ ಇಲ್ಲೊಂದು ಆನೆ ಒಬ್ಬ ಅರ್ಜುನ್ ಅನ್ನೋ ಒಬ್ಬ ಮನುಷ್ಯನ ಸಾಯಿಸ್ತು ಮೂಡಿಗೆರೆ ತಾಲೂಕಲ್ಲಿ. ಇಲ್ಲಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿ. ಆ ಆನೆನೂ ಅದೇ ಥರ ಬೆನ್ನ ಮೇಲೆ ಈ ಒಂಟೆ ಮೇಲೆ ಇರುತ್ತಲ್ಲ ಬೆನ್ನು, ಉಬ್ಬು ಉಬ್ಬು ಆ ಥರ. ಹಂಗೆ ಆನೆಗಳಲ್ಲೂ ದೇಹ ರಚನೆ ಬೇರೆ ಇರುತ್ತೆ. ಅವುಗಳು ಈಗ ಏನು ನಾಯಿಗಳಲ್ಲಿ ಆಲ್ಸೇಷನ್ ಇರ್ತದೆ, ಇನ್ನು ಗ್ರೇಟ್ ಡೆನ್ ಇರುತ್ತೆ, ಇನ್ನು ಬೇರೆ ಬೇರೆ ಇರುತ್ತೆ. ಹಾಗೆ ಆನೆಗಳಲ್ಲೂ, ಅದರಲ್ಲೂ ಪುರಾಣದಲ್ಲೇ ಹೇಳಿದೆ, ಮೂರು ಜಾತಿಯ ಆನೆಗಳಿದೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಹನುಮಂತ ಸೀತಾ ಮಾತೆನ ಹುಡ್ಕಕ್ಕೆ ಶ್ರೀಲಂಕಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಅಂಗದ, ಜಾಂಬುವಂತ ಇವರೆಲ್ಲ ಅಲ್ಲಿ ಕಾಯ್ತಾ ಇರ್ತಾರೆ. ಆವಾಗ ಎಲ್ಲ ಅಲ್ಲಿ ನಡೆದಿದ್ದ ಘಟನೆ ಎಲ್ಲ ಹೇಳಿ ಆದಮೇಲೆ ಲಾಸ್ಟಿಗೆ ಹನುಮಂತ ಒಂದು ಮಾತು ಹೇಳ್ತಾನೆ, ನಾನು ರಾವಣನ ಕೋಟೆಯ ಬಾಗಿಲಲ್ಲಿ 4 ಕೋರೆಗಳು ಉಳ್ಳ ಬಿಳಿ ಆನೆಯೊಂದು ನೋಡಿದೆ ಅಂತ. ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಓದಿ, ಅದರಲ್ಲಿದೆ. ಅಂದರೆ ನಾನು ಇತ್ತೀಚೆಗೆ ಆನೆ ಸಂತತಿದು ಇಡೀ ಇದನ್ನೆಲ್ಲ ತೆಗೆದು ನೋಡಿದಾಗ ಆನೆಯ ಪೂರ್ವಜರಿಗೆ 4 ಕೋರೆ ಇತ್ತು, ಆಮೇಲೆ ಕ್ರಮೇಣ 2 ಕೋರೆ ಹೋದು ಅಂತ. ಹಾಗೆ ಆನೆಗಳಲ್ಲಿ ತುಂಬ ವೆರೈಟಿ ಆನೆಗಳಿದ್ದಾವೆ, ಒಂದೊಂದು ಥರ ಒಂದೊಂದು ಆನೆಗಳಿದ್ದಾವೆ. ಈಗ ನೋಡಿ ಆಫ್ರಿಕಾದ ಆನೆ, ನೀವು ಇದರ ಆನೆ ನೋಡ್ಬೋದು, ಯಾವುದು ಮಲೇಷಿಯಾ ಆ ಕಡೆ ಆನೆ, ಇಲ್ಲಿ ಆನೆ ನೋಡ್ಬೋದು. ಶ್ರೀಲಂಕಾ ಆನೆಗಳು 20 ಅಡಿ ಎತ್ತರ ಬೆಳಿತವೆ ಅಂತ ನಾವು ಓದಿದ್ದೆ. ಅವಕ್ಕೆ ಕೋರೆನೇ ಬರಲ್ಲ, ಗಂಡು ಆನೆಗಳಿಗೆ, ಹೆಣ್ಣಾನೆಗಳಿಗೂ ಕೋರೆ ಇಲ್ಲ ಅಂತ. ಇನ್ನೊಂದು ಪಿಗ್ಮಿ ಆನೆಗಳಿದಾವೆ. ಈ ನಮ್ಮ ಎಷ್ಟು ಚಿಕ್ಕವು ಅಂದ್ರೆ ನಮ್ಮ ಕಾಡ್ಕೋಣ ಇದಾವಲ್ಲ ಅಷ್ಟೇ ಎತ್ತರದವು, ಬೋರ್ನಿಯೋ ಅಂತಲ್ಲ, ಈ ನಮ್ಮ ಏಷ್ಯಾದಲ್ಲಿ ಆನೆಗಳು ತುಂಬ ಇದಾವೆ. ಆದರೆ ಇಲ್ಲಿರೋ ಆನೆಗಳಲ್ಲಿ, ಅದು ಸಕಲೇಶ್ಪುರದಲ್ಲಿ ಹುಟ್ಟಿದ ಆನೆಗಳಿಗೆ ಕೋರೆಗಳು ಉದ್ದ ಬರಲ್ಲ. ಅದು ಸಂತತಿನೇ ಬೇರೆನೋ, ಅದಕ್ಕೆ ಏನು ಕಾರಣ ಅನ್ನೋದು ನಂಗೆ ಗೊತ್ತಿಲ್ಲ. ಅದೇ ನೀವು ಕೊಡಗಿನ ಆನೆಗಳು ನೋಡಿ, ನಮ್ಮ ಭದ್ರಾ ಆನೆಗಳು ನೋಡಿ, ನಮ್ಮ ವೆಸ್ಟರ್ನ್ ಘಾಟಲ್ಲಿ ಕೆಲವು ಬಂದ ಆನೆಗಳು ನೋಡಿ, ಕೋರೆಗಳು ಇಷ್ಟಿಟ್ಟು ಉದ್ದ ಹೀಗಿರುತ್ತೆ, ಕೋರೆಗಳು ಹೀಗಿರುತ್ತೆ. ಹಾಗಾಗಿ ಈ ಕರಡಿ ಆನೆದು ಕೋರೆ ಇಷ್ಟೇ ಉದ್ದ, ಅದು ಇನ್ನು ಜೀವನ ಎಲ್ಲ ಅಷ್ಟೇ. ಅದೇ ವಿಕ್ರಾಂತ ಆನೆ ಭೀಮನಷ್ಟೇ ಎತ್ತರ ದಪ್ಪ ಇದೆ, ಅದಕ್ಕಿರೋದು ಇಷ್ಟೇ ಉದ್ದ, ಕೋರೆ ಉದ್ದ ಬಂದಿಲ್ಲ. ಭೀಮಾ ಅಂದ್ರಲ್ಲ, ಭೀಮಾ ಎಲ್ಲಿಂದ ಹಿಡಿದಿದ್ ಸರ್ ಇದನ್ನ? ಭೀಮಾ ಆನೆ ಕೊಡಗಿನ ಕಡೆಯಿಂದ ಬಂದ ಆನೆ, ಮೂಲ ಇಲ್ಲಿದಲ್ಲ. ಭೀಮನಷ್ಟೇ ದೊಡ್ಡದು ಒಂದು ಆನೆ ಇತ್ತು ಈಗ ಒಂದು 15 ವರ್ಷದ ಹಿಂದೆ. ಅದು ಅರ್ಜುನ್ ಹತ್ರ ಫೈಟ್ ಮಾಡ್ತದೆ. ನಾನೊಂದ್ ದಿವಸ ಅರ್ಜುನ್ ಮೇಲೆ ಕುತ್ಕೊಂಡು ಹೋದಾಗ ಆ ಆನೆ ಅಲ್ಲೇ ಹತ್ತಿರದಲ್ಲಿ ಒಂದು ಎಂಥದ್ದು ಈಚಿಲ್ ಬಿಡೋನಲ್ಲೇನ ಕರೆಂಟಿಗೆ ಸಿಕ್ಸ್ ಹತ್ತೋಗ್ಬಿಡ್ತು. ಅದು ಸಾಲಿಡ್ ಭೀಮ್ ಇದ್ದಂಗೆ ಇತ್ತು, ಭಾರಿ ಸುಂದರವಾಗಿತ್ತು. ಅದ್ರ ಕೋರೆಗಳು ಭಾರಿ ಚಂದ ಇದ್ದು. ಅದಕ್ಕೂ ಒಂದು ಆ ಕಾಲದಲ್ಲೇ ಅದಕ್ಕೊಂದು 50 ವರ್ಷದ ಮೇಲಾಗಿತ್ತು. ಅದಕ್ಕೆ ಭೀಮನ್ಕಿಂತ ಹಿಂದೆ ಭೀಮ ಬಂದಿರಲಿಲ್ಲ ಆ ಕಾಲದಲ್ಲಿ. ಬೆಳಕನಹಳ್ಳಿ ಫಾರೆಸ್ಟ್ ಅಂತ, ಅದು ಅರ್ಜುನ್ ಹತ್ರ ಫೈಟ್ ಮಾಡ್ತು. ನಾನು ಆನೆ ಮೇಲೆ ಕೂತಿದ್ದೆ. ಆನೆ ತಲೆ ಅಲ್ಲಿ, ಇಲ್ಲಿ ಮಾವುತ, ಅದ್ರ ಹಿಂದೆ ನಾನು, ನನ್ನ ಹಿಂದೆ ಒಬ್ಬ ಕೊಡಗಿನ ಒಬ್ರು ಫಾರೆಸ್ಟ್ ಬಂದಂಗೆ ಬಾಡಾರ್ ಅಂತ ಹೊಡಿತು. ಅರ್ಜುನ ಅವಾಗ 15 ವರ್ಷದ ಹಿಂದೆ ಅರ್ಜುನ ಭಾರಿ ಸಾಲಿಡ್ ಇದ್ದ. ಅವಾಗ ಇನ್ನೂ ಅಂಬಾರಿ ಹೊರ್ತಾ ಇರಲಿಲ್ಲ. ಆಮೇಲೆ ಅದ್ರ ಕೂಸಪ್ಪ ಅಂತ ಅದರದ್ದು ಮಾವುತ, ಅದು ಕೂಸನ್ನ ಹಿಡಿಯಕ್ಕೆ ನೋಡ್ತು. ಅದು ಎತ್ತರದಲ್ಲಿದೆ, ತಗ್ಗಲ್ಲಿ ಅರ್ಜುನ ಇದೆ. ಅದೇ ಟೈಮಲ್ಲಿ ಆನೆಗಳು ರಾಜಕೀಯ ಮಾಡ್ತವೆ. ಅದೇ ಸಮಯದಲ್ಲಿ ಅದೇ ಭಾಗದಲ್ಲಿ ಹಿಡಿದಿದ್ದು ಒಂದು ಆನೆ ಇತ್ತು ನಮ್ಮ ಹಿಂದೆ, ಅರ್ಜುನ್ ಹಿಂದೆ. ಅದು ಹಿಂದ್ಗಡೆಯಿಂದ ಅರ್ಜುನ್ಗೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತು, ಸಾಕಿದಾನೆ. ಅವಾಗ ಮಾವುತ ಒಂದು ಬಿಟ್ಟು ಬೈದ. ಅದು ಏನಿಲ್ಲ, ಅದರದ್ದು ಸಂತಾನ ಅದೇ ಕಾಡು, ಅದನ್ನು ಅಲ್ಲೇ ಹಿಡಿದಿದ್ದು, ಆ ಕಾಡಲ್ಲೇ ಆ ಪಕ್ಕ. ಆಮೇಲೆ ಇವನ್ ಏನೋ ಬೈದ, ಇವನ್ನ ಹಿಡ್ಕನಕ್ ಮಾಡ್ತು ಕಾಡಾನೆ. ಇವನ್ ಮೈ ಮೇಲೆ ಸೊಂಡ್ಲಾಕ್ತು. ನಾನು ಹಿಂಗ್ ನೋಡ್ತಾ ಕೂತಿದ್ನಲ್ಲ, ಇನ್ನೇನ ಅವನಿಗೆ ಸೊಂಡ್ಲಾಕದೇನು ನನ್ನ ಹತ್ರಕ್ಕೆ ಸೊಂಡ್ಲಾಕದು ಎಲ್ಲ ಒಂದೇ. ಅದು ಹಿಂಗೆ ಬಸ್ ಅಂತ ಬಿಡ್ತಿತ್ತಲ್ಲ, ಬಿಸಿ ಇದು ಗಾಳಿ ನಮ್ಮ ಮುಖ ಕುಡಿತಿತ್ತು ಆ ಆನೆ. ಅದು ಅರ್ಜುನ್ ಇದ್ದಂಗೆ ಇತ್ತು. ಅದಕ್ಕೆ ಒಂದು ಅಡ್ವಾಂಟೇಜ್ ಅಂದ್ರೆ ಅದು ಎತ್ತರದಲ್ಲಿದೆ, ಅರ್ಜುನ ಇದಿದೆ. ಮೇಲಿಂದ ಎತ್ತರದಿಂದ ಗುದ್ದಕ್ಕೆ ಸುಲಭ, ತಗ್ಗಿಂದ ಮೇಲಕ್ಕೆ ಹೊಡಿಯಕ್ಕೆ ಕಷ್ಟ ಆಗ್ತದೆ. ಆನೆ ಹೈಟು ಇತ್ತಲ್ಲ. ಆಮೇಲೆ ಇವನೇನೋ ಬೈದು ಒಂದು ಸಿಗ್ನಲ್ ಕೊಟ್ಟು ಕೂಡಲೇ, ಒಂದು ಹೊಡೆದ ಕೂಡಲೇ ಅದು ಆ ಸೌಂಡ್ ಹೊರಗಡೆ ಎಲ್ಲ ಕೇಳಿಸ್ತು ಹಳ್ಳಿಯರಿಗೂ. ಅದೇ ಟೈಮಲ್ಲಿ ಅರ್ಜುನ ಹಿಂಗ್ ಮುನ್ನುಗ್ಗತ್ತಿಗೆ ನನ್ನ ಕಿವಿ ಇಲ್ಲಿ ತೂತಾಗಿ ರಕ್ತ ಸುರಿಯಕ್ಕೆ ಶುರುವಾಯ್ತು. ಆದ್ರೆ ರಕ್ತ ಇಲ್ಲೆಲ್ಲ ಇಳಿತು. ಆದ್ರೂ ಅದೊಂದು ಒಂದೂವರೆ ಕೊಂಬಿಂದ ಆನೆ, ಒಬ್ಬರು ಗೌಡ್ರನ್ನ ಸಾಯಿಸಿದ ಆನೆ, ಅದನ್ನ ನಾವು ಹಿಡಿದು. ಏನ್ ಸರ್, ಏನ್ ಮಾಡಿತ್ತದ? ಯಾವ ಗೌಡ್ರನ್ನ?
ಒಬ್ರು ಗೌಡ್ರು ಅಲ್ಲೇ ಲೋಕಲ್ ಗೌಡ್ರೊಬ್ರು ಅವೆಲ್ಲ ನಮ್ಮ ಆನೆಗಳೆಲ್ಲ ಶರಾಬ್ ಕುಡಿಯೋ ಆನೆಗಳು. ಇವ್ರು ಏನ್ ಮಾಡಿರು, ಬೆಳಿಗ್ಗೆ ಬೇಗ ಇನ್ನು ಜನ ಬರೋಕ್ಕಿಂತ ಮೊದಲು ಶರಾಬ್ ಬೇಯಿಸಿಬಿಡೋಣ ಅಂತ ಹೇಳಿ ಹೋಗಿ ಅದಕ್ಕೆ ಅದರದೊಂದು ರಾ ಮೆಟೀರಿಯಲ್ ಇರ್ತದಲ್ಲ, ಕೊಳೆ ಅಂತ ಅದಕ್ಕೆ ಹೆಸರು, ಮಡ್ಡಿ ಅಂತೀವಿ, ಅದನ್ನ ತಂದು ಇವರು ಯಾವಾಗ ಮನೇಲಿ ಕೂತ್ಕೊಂಡು ಶರಾಬ್ ಬೇಯಿಸ್ತಾ ಕೂತರು ಆನೆಗೆ ಸ್ಮೆಲ್ ಹೊಡಿತು. ಮನೆ ಹತ್ರಕ್ಕೆ ಬಂತು. ಆನೆ ಕಾಯ್ತಾ ನಿಂತಿರೋದು ಗೊತ್ತಿಲ್ಲ ಶರಾಬಿನ ಸ್ಮೆಲ್ಲಿಗೆ. ಇನ್ನು ಬೆಳಕಾಯ್ತು, ಇನ್ನೇನು ಬೆಳಕಾಗ್ತಾ ಇತ್ತು. ಒಂದು 5:30 ಟೈಮಲ್ಲಿ ಎಲ್ಲರೂ ನೋಡೋಕ್ಕಿಂತ ಮೊದಲು ಅದನ್ನೆಲ್ಲ ತಗೊಂಡು ಕಾಡಲ್ಲಿ ಇಡ್ಬೇಕಲ್ಲ, ಪಾತ್ರೆ ತಗೊಂಡು ಹೊರಗೆ ಬಂದು ಕೂಡ ಮನೆ ಎದುರಿಗೆ ಗದ್ದೆ. ಆನೆ ಅಟ್ಯಾಕ್ ಮಾಡಿ ಇವ್ರನ್ನ ಆ ಗದ್ದೆ ಒಳಗೆ ಹಾಕಿ ತುಣಿದು ಇವ್ರ ಬಾಡಿನೇ ಕಾಣ್ದಂಗೆ ಮಾಡಾಕಿತ್ತು. ಕಾಲಲ್ಲಿ ತುಣಿದು ಒಂದು ಅಡಿ ಕೆಸರೆಲ್ಲ ತುಂಬ್ಕೊಂಡಿತ್ತು. ಅಲ್ಲ ಏನ್ ಸರ್ ಅದು, ಏನ್ ಮಾಡೋರು ಇವರು? ಶರಾಬು, ಕಳ್ಬಟ್ಟಿ ಶರಾಬ್ ಉಂಟಲ್ಲ, ಎಲ್ಲ ಪಾಪದವರಿಗೆ ಇಲ್ಲಿ ಎಲ್ಲ ಚಟ ಇದ್ದರಿಗೆ ಇವ್ರ ಮನೆ ಈ ಸ್ಪಿರಿಟಿಗೆ ಬಣ್ಣ ಹಾಕಿ ಸ್ಪಿರಿಟು ತಗೊಂಡು ಕುಡಿಯೋಷ್ಟು ತಾಕತ್ತಿಲ್ಲ ಇವರಿಗೆ. ಎಲ್ಲ ನಮ್ಮ ಪಾಪದ ಕಾರ್ಮಿಕರು, ರೈತರುಗಳು ಚಟ ಹಸ್ಕೊಂಡರು ಎಷ್ಟೊಂದು ದುಡ್ಡು ಕೊಡಕ್ ಸಾಧ್ಯ? ಅವರು ಸ್ವಂತ ಒಂದ್ ಸ್ವಲ್ಪ ಮಾಡ್ಕೊಂತಿದ್ರು. ಈಗ ಮಲ್ಯ ಕೋಡೇಸರಿಗೆಲ್ಲ ಇವರು ದುಡ್ಡು ತಗೊಂಡು ಸರ್ಕಾರ ಅವರಿಗೆಲ್ಲ ಪರ್ಮಿಷನ್ ಕೊಡ್ತದೆ. ನಮ್ಮ ಲೋಕಲ್ರಿಗೆ ಯಾಕೆ ಹಳ್ಳಿಯರಿಗೆ ನೀವು ಮಾಡ್ಕೊಂಡು ಕುಡೀರಿ ಅಂತ ಕೊಡ್ಬೋದು. ಅದೊಂದು ಗುಡಿ ಕೈಗಾರಿಕೆ ಇದ್ದಂಗೆ. ಶರಾಬು ಇಲ್ದಿದ್ರು ಕುಡಿತಾರೆ. ಈ ಶರಾಬು ಕುಡಿದರು ಯಾರೂ ಸಾಯ್ಲೇ ಇಲ್ಲ ಎಷ್ಟವರೆಗೂ. ಆದ್ರೆ ಇವ್ರ ಮನೆ ಕಲರ್ ಇದು ಸ್ಪಿರಿಟ್ ಇತ್ತಲ್ಲ, ಕುಡ್ದರೆ ಇಲ್ಲೆಲ್ಲ ಲಿವರ್ ಹೋಗಿ ಸಾಯ್ತಾರೆ. ಇವರು ಈ ಗೌಡ್ರು ಇಲ್ಲಿ ಎಲ್ಲರೂ ಮಾಡ್ತಾರೆ. ಇವರು ಅಂತಲ್ಲ, ಇಡೀ ಮಲೆನಾಡು, ನೀವು ಶಿವಮೊಗ್ಗ ಲಾಸ್ಟ್ ಬಾರ್ಡರ್ ಇಂದ ಹಿಡಿದು ನೀವು ಕೂರ್ಗ್ ಬಾರ್ಡರ್ವರೆಗೂ ಹೋಗಿ, ಕೇರಳ ಎಲ್ಲ ಕಡೆ ಹೋಗಿ, ಎಲ್ಲರೂ ಅಲ್ಲೆಲ್ಲಿ ಅವ್ರವ್ರ ಸ್ವಂತ ಬೇಯಿಸ್ಕೊಂಡು ಕುಡಿತಾರೆ. ಕುಡಿಯತ್ತಿಗೆ ಈ ತಾಕತ್ತಾಗಿ ಬದುಕಿರೋದು ಇವರು. ಈ ಗೌಡ್ರು ಏನ್ ಮಾಡಿರು, ಸ್ವಂತಕ್ಕೆ ಕುಡಿಯೋ ಅಭ್ಯಾಸ ಅಲ್ಲ, ಎಷ್ಟು ಅದೇ ಎಲ್ಲಿ ದುಡ್ಡು ಕೊಟ್ಟು ತರಕಾಗ್ತದೆ. ಎಲ್ಲರೂ ಬರೋಕ್ಕಿಂತ ಮೊದಲು ಒಂದ್ಸತಿ ಬೇಯಿಸಿ ಇಟ್ಬಿಡೋಣ, ಇದು ಮಾಡೋಣ ಅಂತ ಹೇಳಿ ರಾತ್ರಿನೇ ಬೇಯಿಸ್ತಾರೆ. 1-2 ಗಂಟೆಗೆ ಬೇಯಿಸ್ಕೊಂತಾರೆ. ಅದು ಸುಮಾರು ಹೊತ್ತು ಹಿಡಿಯುತ್ತೆ. 2-3 ಗಂಟೆ 4 ಗಂಟೆ ಆಗ್ತದೆ. ಇಲ್ಲ 12 ಗಂಟೆಗೆ ಇಟ್ಕೊಂತಾರೆ. ಎಲ್ಲವೂ ತೆಗೆದು ಅದ್ರದ್ದು ಹತ್ಯಾರ ಅಂತೀವಿ ನಾವು, ಅದ್ರ ಹಂಡೆ, ಅವು ಇವು ಪೈಪು ಏನೇನು ಇರ್ತಾವಲ್ಲ ಎಲ್ಲನೂ ತಗೊಂಡೋಗಿ ಅದ್ರ ಪಕ್ಕನೇ ಒಂದು ಬೆಳಕನಹಳ್ಳಿ ಫಾರೆಸ್ಟ್ ಅಂತ ಒಂದು ಕಾಡಿದೆ. ಅದು ಯಾರೋ ಪಾಳ್ಬಿಟ್ಟಿದ್ರು ಅವಾಗ. ಈ ಕಾಫಿ ತೋಟ ಆಗಿದೆ, ಅದೊಂದು 35-40 ಎಕರೆ. ಅಲ್ಲೆಲ್ಲೋ ಇಡೋಣ ಅಂತ ಇವರು, ಅದು ಇದೇ ಟೈಮು ಇಬ್ಬನಿ ಬೀಳ್ತಾ ಇತ್ತಲ್ಲ ಸಾಮಾನ್ಯಕ್ಕೆ. ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಮಲೆನಾಡಲ್ಲಿ ಇಬ್ಬನಿ ಅಂದ್ರೆ ಮಿಸ್ಟ್ ಬೀಳ್ತಾ ಇರುತ್ತೆ. ಅದು ಒಂದೊಂದ್ಸತಿ ಬೆಳಿಗ್ಗೆ 10 ಗಂಟೆವರೆಗೂ ಮುಂದುವರಿಯುತ್ತೆ. ಆ ಸಮಯದಲ್ಲಿ ಅದರಲ್ಲೂ ಇನ್ನೂ ಬೆಳಕಾಗ್ದಲ್ಲಿ ನಾವೇನ್ ಹೇಳ್ತೀವಿ ಅದಕ್ಕೆ ಮಸ್ಕು ಅಂತೀವಿ. ಅದು ಎಷ್ಟು ತಿಕ್ಕಾಗಿ ಬೀಳ್ತಾ ಇರ್ತದೆ ಅಂದ್ರೆ ಒಂದು 20 ಅಡಿ ದೂರಕ್ಕೆ ಎಂಥದಿದ್ರು ಕಾಣಲ್ಲ, ಅಷ್ಟು ಮಂಜು ಬೀಳ್ತಾ ಇರ್ತದೆ. ಈ ಗೌಡ್ರು ಎಲ್ಲ ಆಯ್ತಲ್ಲ ತಗೊಂಡು ಸೀದಾ ಹೊರಟರು. ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು 100-200 ಮೀಟರ್ ದೂರದಲ್ಲಿ ನಾನು ನೋಡ್ಕೆ ಬಂದೆ. ಅಲ್ಲಿ ಒಂದ್ ಸ್ವಲ್ಪ ಗದ್ದೆಲಿ ಹೋಗಿ ಒಂದ್ ಸ್ವಲ್ಪ ಮೇಲೆ ಹತ್ತಿರ ಒಂದು ಬಿದಿರಿನ ಕಾಡು. ಅದ್ರೊಳಗೆ ಈ ಹತ್ತಾರ ಎಲ್ಲ ಇಡಬೇಕಲ್ಲ, ಸಾಮಾನು ಜೊತೆಗೆ ಕ್ಯಾನು ಇರ್ಬೋದು. ಶರಾಬ್ ಮನೇಲಿ ಇಟ್ಕೊಳಂಗಿಲ್ಲಲ್ಲ, ಎಕ್ಸೈಜ್ನವ್ರು ಬಂದು ಹಿಡಿತಾರಲ್ಲ, ಅದನ್ನು ತಗೊಂಡು ಹೊರಟಾಗ ಇದು ಕಾಯ್ತಾ ಇತ್ತು. ಒಂದು ಮಲೆನಾಡಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಒಂದು ಮನೇಲಿ ಕಳ್ಬಟ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಸುತ್ತಮುತ್ತ ಒಂದು 100 ಮೀಟರ್ ದೂರದಲ್ಲಿ ಗಮ್ಮತ್ ಅದ್ರ ಸ್ಮೆಲ್ ಬರ್ತಾ ಇರ್ತದೆ, ಘಮ. ಅದು ಇಷ್ಟಪಡೋರಿಗೆ ಘಮ, ಇಷ್ಟಪಡ್ತಿದ್ರೆ ದುರ್ವಾಸನೆ ಮತ್ತು ಘಮ ಅಂತ ಸ್ಮೆಲ್ ಹೊಡಿತಾ ಇರ್ತದೆ. ಆ ಕೊಳೆ ಅದನ್ನ ಬೇಯಿಸಿ ಇದು ಮಾಡ್ತಾರಲ್ಲ, ಆ ಬೆಲ್ಲದ್ದು ಅದನ್ನ ಚೆಲ್ಲಿದಾಗ ಅದ್ರದ್ದು ಒಂದು ಸ್ಮೆಲ್ ಹೊಡಿತಾ ಇರ್ತದೆ. ನಮ್ಮಲ್ಲೆಲ್ಲ ಇಲ್ಲಿ ಮಾಮೂಲಿ ಇಲ್ಲಿ. ಹಂಗಾಗಿ ನಮ್ಗೆ ಗೊತ್ತದು ಸ್ಮೆಲ್ ಬರೋದು ಎಲ್ಲ. ನೋಡಲ್ಲಿ ಬಟ್ಟಿ ಕಚ್ತಿದ್ದಾನೆ, ಅವನು ವಾಸನೆ ಬರ್ತಾ ಇದೆ ಅಂತ ಮಾತಾಡ್ತಿರ್ತೀವಿ ನಾವು, ಹೊಳೆ ಸೈಡು ಎಲ್ಲ. ಆವಾಗ ಏನ್ ಮಾಡ್ತು, ಕಾಯ್ತಾ ಇತ್ತು. ಆ ಗೌಡ್ರನ್ನ ಹಿಡಿದು ಅಲ್ಲೇ ತುಣದ್ದು ಕೆಸರೊಳಗೆ ಹಾಕಿ ಅದಕ್ಕೆ ಅರ್ಧ ಸಿಟ್ಟು ಶರಾಬ್ ಸಿಕ್ಲಿಲ್ಲ ಅಂತ ಸಾಯ್ಬಿಡ್ತು. ಅವಾಗ ಅದನ್ನ ಹಿಡಿಯಕ್ಕೆ ನಾವು ಹೋಗಿದ್ದು. ಅದು ವೆಂಕಟೇಶಣ್ಣೆ ಹೊಡೆದಿದ್ದು. ಅವಾಗ ಇವರಿದ್ರು, ಏನು ಒಬ್ಬ ಸಮರ್ಥ ಡಾಕ್ಟ್ರು ಅಂತ ಹೆಸರು ತಗೊಂಡಿದ್ರು, ಚೆಟ್ಟಿಯಪ್ಪ ಡಾಕ್ಟರ್ ಇದ್ರು. ಚೆಟ್ಟಿಯಪ್ಪ ಡಾಕ್ಟ್ರೇ ನನಗೆ ಬೇರೆ ಆನೆ ಮೇಲೆ ಕೂರೋದು ಬೇಡ, ಅರ್ಜುನ ಮೇಲೆ ಕೂರ್ಲಿ ಅಂತ ನನಗೆ ಕೂರಿಸಿದ್ದು. ಅವಾಗ ಇಷ್ಟು ಜನ ಎಲ್ಲ ಸೇರ್ತಾ ಇದ್ರ ಸರ್? ಏನಾದ್ರು ಕಾರ್ಯಾಚರಣೆ ಇರ್ತಿದ್ರು. ಅವಾಗ್ಲೂ ಪೊಲೀಸ್ ಕರೆಸ್ತಿದ್ರು, ಜನನು ಸಿಕ್ಕಾಪಟ್ಟೆ ಸೇರ್ತಿದ್ರು. ಅದಕ್ಕಿಂತ ಮೊದಲು ನಾವು ಆನೆ ಹಿಡಿಯಕ್ಕೆ ಹೋಗೋಕ್ಕಿಂತ ಮೊದಲು ಅಲ್ಲಿ ಏನಾಗಿತ್ತು ಅಂದ್ರೆ, ನಮ್ಮ ಸಾಕಿದ ಆನೆ ಬಂದ ಸ್ಮೆಲ್ಲಿಗೆ ಹೆಣ್ಣಾನೆಗಳೆಲ್ಲ ನಮ್ಮ ಕೆಂಚಾಂಬ ದೇವಸ್ಥಾನ ಉಂಟಲ್ಲ, ಅಲ್ಲಿ ದೇವಸ್ಥಾನದ ಹತ್ರ ಒಂದು ಅಕೇಶಿಯಾ ಪ್ಲಾಂಟೇಶನ್ ಅಲ್ಲಿದ್ದು. ಗಂಡಾನೆಗಳು ಇರಲಿಲ್ಲ. ಆದ್ರೆ ಇವರು ಕೊಡಗಲ್ಲಿ ಅಲ್ಲಿ ಇಲ್ಲಿ ಆ ಪಕ್ಕದ ಹಂಪಾಪುರ ಅಂತ ಅಲ್ಲಿ ಎಲ್ಲ ಆನೆ ಹುಡುಕ್ತಾ ಇದ್ರು. ಹಂಪಾಪುರದವರು ಅಲ್ಲಿ ಒಂದು ಕೊಡಗಿನವ್ರು ಗಲಾಟೆ ಮಾಡಿ ಎಂತಕ್ಕೋ ಅವ್ರಿಗೆ ಸರಿ ಆಗ್ದಲೇ ಇವರು ಓಡಿ ಬಂದಿದ್ರು ಅಲ್ಲಿ ವಾಟರ್ ಟ್ಯಾಂಕ್ ಎಲ್ಲ ಬಿಟ್ಟು.
ನಾನು ಹೋದ ಕೂಡಲೇ ಇಡೀ ಒಂದು ಹುಡುಗರದ್ದು ಒಂದು ಟೀಮ್ ಬಂತು. ಹಾ. ನೋಡಿ ವಿಕ್ರಮಣ್ಣ, ಗಂಡಾನೆ ಇಲ್ಲೇ ಇದ್ದಾವೆ, ಇವರು ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಊರೆಲ್ಲ ತಿರುಗ್ತಾರೆ, 4 ದಿವಸದಿಂದ ಒಂದು ಆನೆ ಹಿಡ್ದಿಲ್ಲ ಅಂತ ಗಲಾಟೆ ಮಾಡಿದ್ರು. ನಾನು ಆಮೇಲೆ ಫಾರೆಸ್ಟ್ಗಳಿಗೆ ಹೇಳಿದೆ, ಅವಾಗ ಯಾರೋ ACF ಯಾರು ಇದ್ರು. ನಾನು ಅಂದೆ, ಅಲ್ಲ ಇವರೇ ಹಿಡಿಯೋದಾರು ಹಿಡಿದು ಬಿಡಿ, ಯಾಕೆ ಇಲ್ಲೇ ಇದಾವಂತಲ್ಲ ಬಳಕನಹಳ್ಳಿ ಫಾರೆಸ್ಟ್ ಅಲ್ಲಿ 3 ಆನೆ ಗಂಡಾನೆ ಅಂತ. ಅಲ್ಲಿ ನೋಡ್ಬೇಕಾದ್ರೆ ನಾನು ಬಳಕನಹಳ್ಳಿ ಫಾರೆಸ್ಟಿಗೆ ಹೋದೆ. ನಾನು ಒಂದು ಮರ ಕಷ್ಟಪಟ್ಟು ಹತ್ತಿ ನೋಡ್ತೀನಿ, ನನ್ನಿಂದ ಒಂದು 100-200 ಮೀಟರ್ ದೂರದಲ್ಲಿ ಓಪನ್ ಜಾಗದಲ್ಲಿ ಪೂರ್ತಿ ಹುಲ್ಲು, ನೆಲದಲ್ಲಿದ್ದು ಹುಲ್ಲು, ಆಮೇಲೆ ಒಣಗಿದ ಎಲೆ ಎಲ್ಲ ಬಿಸಾಕಿ 3 ಆನೆ, ಈ ದನಗಳು ಇಲ್ಲ ನಾಯಿಗಳು ಮಲಗ್ತಾವಲ್ಲ ಹಾಗೆ ಕಾಲು ಚಾಚಿ ಮಲಗಿವೆ. ಒಂದು ಗಂಡಾನೆ ನಿಂತಿದೆ. ಆಮೇಲೆ ಇಳಿದೆ. ಅಷ್ಟೊತ್ತಿಗೆ ನಮ್ಮ ಆನೆಗಳು ಬಂದು ಎಲ್ಲ ಇದು ಮಾಡಬೇಕಾದ್ರೆ ಆ ಸೌಂಡಿಗೆ, ಲಾರಿ ಸೌಂಡಿಗೆ ಆನೆಗಳು ಸೌಂಡ್ ಆಯ್ತು. ಆಮೇಲೆ ನನ್ನ ಚಟ್ಟಿಯಪ್ಪ ಡಾಕ್ಟರ್ ಅಂದ್ರು, ನಾನು ಬರ್ತೀನಿ ಸರ್ ಅಂದೆ. ಆಗ್ಲಿ ಅಂತ ಹೇಳಿ, ಈ ಯಾವ ಆನೆನೂ ಬೇಡ, ಅರ್ಜುನ ಮೇಲೆ ಹೋಗ್ಲಿ ಅಂದ್ರು. ಅರ್ಜುನ ಮೇಲೆ ಹತ್ತಿ ಕೂತ ಕಾಡು ಒಳಗೆ ಹೋಗ್ಬೇಕಾದ್ರೆ ನನ್ಗೆ ಏನೋ ಅನಿಸ್ತಿತ್ತು. ಕಾಡು ಒಳಗೆ ಹೋಗ್ತದೆ, ನಂಗೆ ಯಾವ್ದೋ ವೆಹಿಕಲ್ ಅಲ್ಲಿ ಕೂತಂಗ ಅಂತಾರ ಅನಿಸ್ತಿತ್ತು. ಆಮೇಲೆ ಅಲ್ಲಿ ನೋಡ್ತೀವಿ, ಮೊದಲು ನಾನು ನೋಡಿದ್ನಲ್ಲ 4 ಗಂಡಾನೆಗಳನ್ನ, ಅಲ್ಲಿ ಆನೆ ಇಲ್ಲ. ಆಮೇಲೆ ಮುಂದೆ ಹೋಗ್ತೀವಿ. ಕಾಡೊಳಗೆ ಒಂಥರ ಮಣ್ಣೆಲ್ಲ ಹಾಕೊಂಡಿದ್ದು ಒಂದು ಸೈತಾನು ಸಲಗ ನಿಂತಿದೆ. ಅದು ನಮ್ಮ ಅರ್ಜುನನ ಅಷ್ಟೇ ದೊಡ್ಡದು. ಕ್ವಾರೆಗಳು ಅರ್ಜುನಕ್ಕಿಂತ ಚಂದ ಇದ್ದು, ಬಿಳಿ ಕ್ವಾರೆಗಳು ಹೊಳಿತಿದ್ದು ಪಳ ಅಂತ. ಯಾಕೆಂದ್ರೆ ಅದು ಆನೆಗಳು ಕ್ವಾರೆಗಳನ್ನ ಕ್ಲೀನ್ ಮಾಡ್ಕೊಳೋದು, ಅದಕ್ಕೆ ಮರಕ್ಕೆಲ್ಲ ಅದನ್ನ ತಿವಿದು ಇಲ್ಲ ಸವಿದು ಇಲ್ಲ ಮರಕ್ಕೆಲ್ಲ ಕಲ್ಲುಗಳಿಗೆಲ್ಲ ಇದು ಮಾಡಿ ಶಾರ್ಪ್ ಮಾಡ್ಕೊಂಡಿರ್ತವೆ. ಅವಕ್ಕೆ ಕ್ವಾರೆಗಳೇ ಆನೆಗೆ, ಗಂಡಾನೆಗಳಿಗೆ ಭೂಷಣ, ಮತ್ತೊಂದು ಹೆಮ್ಮೆ. ಆಮೇಲೆ ಏನಾಯ್ತು, ಓದು ಅದು ಎತ್ತರದಲ್ಲಿದೆ, ಡಾಗಾರ್ ಅಂತ ಹೊಡಿತು. ಅರ್ಜುನ ಒಂದು 10 ಅಡಿ ಹಿಂದಕ್ಕೆ ಬಂತು. ಫೈಟ್ ಆಯ್ತು. ನನ್ನ ಕೈಯಲ್ಲಿ ಒಂದು ಗನ್ನಿಟ್ಕೊಂಡು ಏನು ಮಾಡಂಗಿರ್ಲಿಲ್ಲ. ಸುಮ್ಮನೆ ಏರ್ ಫೈರ್ ಹೊಡಿಬೋದಿತ್ತು. ನನ್ನ ಪಕ್ಕದಲ್ಲಿ ಬೇರೆ ಆನೆಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಬೇರೆ ಆನೆಗಳ ಮೇಲೆ ಕುತ್ಕೊಂಡು ವೆಂಕಟೇಶಣ್ಣ ಎಲ್ಲ ಇದ್ರು. ಯಾಕಂದ್ರೆ ಕಾಲಲ್ಲಿ ಸಿಗ್ನಲ್ ಕೊಟ್ಟ ಕೂಡಲೇ ಅರ್ಜುನ ಹೋಗಿ ಫಟ್ಟೀರ್ ಅಂತ ಹೊಡಿತು. ಹೊಡೆದ ಕೂಡಲೇ ಆ ಆನೆ ಹೆದರಿ ಹೊರತು. ಆಮೇಲೆ ಮುಂದೆ ಹೋಗ್ತೀವಿ 2 ಆನೆಗಳು ಬಂದು ಫೈಟಿಗೆ. 2 ಆನೆ ಬಂದ್ಕೂಳೆ ಅರ್ಜುನ ಈ ನಾಯಿಗಳು ನಾವು ಇಲ್ಲಿ ಚೂಬಿಟ್ರೆ ಹೋಗ್ತಾವಲ್ಲ ಯಾರನ್ನಾರ ಅಟ್ಟಿಸ್ಕೊಂಡು, ಆ ಥರ ಈ ಮಾವತನ್ನ ಕೇರ್ ಮಾಡ್ದಲೆ ಹೋಗಿದ್ದು. ಒಂದು ಕೊಡಿತು, 2 ಓಡಿದವು ಬಾಲ ಎತ್ತಿಗೆ ಹೆದರಿ ಬಾಲ ಹಿಂಗೆ ಎತ್ತಿಗೆ ಬಿಡ್ತವೆ ಆನೆಗಳು. ಹೆದರಿದೆ ಮಾಡೋ ಟೈಮಲ್ಲೂ ಬಾಲ ಎತ್ಕೊಂತವೆ. ಬಾಲ ಎತ್ಕೊಂಡು ಪರಾರಿ. ಆಮೇಲೆ ಹೋಗ್ತಾ ಇದೀವಿ ಅಷ್ಟೊತ್ತಿಗೆ ಅದು ಎಂತ ಹುಷಾರಿದೆ ಅಂದರೆ, ಮನುಷ್ಯರು ಸಾಯಿಸೋ ಆನೆಗಳು ಮಹಾ ಕಪಟ ಬುದ್ಧಿ ಕಲ್ತಿರ್ತವೆ. ಹುಲಿಗಳು ಇರ್ಬೋದು, ಚಿರತೆಗಳು ಇರ್ಬೋದು, ಅವಕ್ಕೆಲ್ಲ ಗೊತ್ತಾಗ್ತದೆ ಅವಕ್ಕೆ. ಈ ಆನೆ ಸಿಕ್ಕಲೇ ಇಲ್ಲ. ಹುಡುಕಿ ಲಾಸ್ಟಿಗೆ ಹೋಗ್ತೀವಿ. ಇದೊಂದು ಸ್ವಲ್ಪ ಈ ಕೊನೆ ಟೈಮಲ್ಲಿ ಇದೊಂದು ದಡ್ಡ ಬುದ್ಧಿ ಮಾಡಿಬಿಡ್ತು. ದಡ್ಡ ಬುದ್ಧಿ ಇಲ್ಲ, ಕೆಲವು ಟೈಮ್ ಹಂಗೆ ಆಗುತ್ತೆ. ಸಾಯಿಸಿದ್ದು ಆ ಗೌಡ್ರನ್ನ, 1 ಕೊಂಬಿಂದ ಆನೆ, 1 ಕಿವಿ ಹೀಗೆ ಅಡ್ಡ ಹೀಗೆ ಆಗಿತ್ತು. 1 ಕಿವಿ ನೆಟ್ಟಿಗಿದ್ರೆ ಇದೊಂದು ಕಿವಿ ಕಂಪ್ಲೀಟ್ ಅರ್ಧ ಬಂದಿತ್ತು. ಅದು ಏನ್ ಮಾಡ್ತು, ಕಾಡೊಳಗೆ ಒಂದು ಸ್ವಲ್ಪ ಓಪನ್ ಜಾಗ ಇರ್ತದೆ. ಅದಕ್ಕೆ ಬುಷ್ ಕಾಡ್ ತರ ಇರ್ತದೆ. ಅಂದ್ರೆ ಮಧ್ಯ ಅಲ್ಲೊಂದಿಷ್ಟು ಬೈಲ್ ಜಾಗ, ಫೀಲ್ಡ್ಂಗೆ, ಅದ್ರ ಪಕ್ಕ ಮತ್ತೆ ಕಾಡು, ತಿಕ್ಕಾಡು. ಇದೇನ್ ಮಾಡ್ತು, ಕಾಡೊಳಗೆ ನುಗ್ಗುತ್ತಲ್ಲ, ಅರ್ಧ ಬಾಡಿ ಹೋದ್ಕೂಳಿ ಏನ್ ತಿಳ್ಕೊಬಿಡ್ತು, ನಾನು ಪೂರ್ತಿ ನನ್ನ ಬಾಡಿ ಎಲ್ಲ ಕಾಡೊಳಗೆ ಇದೆ, ನಾನು ಕೂತ್ ಬಿಟ್ಟಿನಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ನಾವು ಈ ಕಡೆಯಿಂದ ಹೋಗ್ತೀವಿ, ಅದ್ರ ಹಿಂಭಾಗ ಇಷ್ಟಪ್ಪ ಓಪನ್ ಜಾಗದಲ್ಲಿ ಇದೆ. ಅರ್ಜುನ ಮುಂದೆ ಇತ್ತು, ಅದ್ರ ಹಿಂದೆ ವೆಂಕಟೇಶಣ್ಣ ಯಾವ್ದೋ ಇನ್ನೊಂದು ಆನೆ ಮೇಲೆ ಕೂತಿದ್ರು. ಅಷ್ಟೊತ್ತಿಗೆ ನಾವು ಸೈಡಿಗೆ ನಿಲ್ಸಿದ ಕೂಸಪ್ಪ ಹಿಂಗಂದ, ಕೈ ತೋರಿಸಿದ. ಇಷ್ಟು ದಪ್ಪ ಅದ್ರ ಹಿಂಭಾಗ ಅದೇ ಅರ್ಧ ಫುಲ್ಲು ಕಾಡೊಳಗೆ ಮುಟ್ಟಿದೆ. ಅದೇನ್ ತಿಳ್ಕೊಂಡ್ಬಿಟ್ಟಿದೆ, ನಾನು ಪೂರ್ತಿ ಕಾಡೊಳಗೆ ಕೂತ್ ಬಿಟ್ಟಿನಿ, ನನ್ನ ಯಾರು ನೋಡೋದಿಲ್ಲ ಅಂತ. ಫಸ್ಟಿಂದಲೂ ನಮ್ಗೆ ಅದು ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಫಸ್ಟಿಂದಲೂ ಒಂದು ದೊಡ್ಡ ಆನೆ ಸಿಕ್ತಾ, ಅದು ಫೈಟ್ ಮಾಡಿ ಹೋಯ್ತಾ. ಮತ್ತೆ 2 ಆನೆ ಸಿಕ್ಕಿದ್ವಾ, ಅದು ಅರ್ಜುನ ಹೊಡೆದು ಬಾಲ ಎತ್ಕೊಂಡು ಓಡಿದ್ವಾ. ಈ ಆನೆ ಮಾತ್ರ ಸಿಕ್ಕಟ್ಟಿಲ್ಲ, ಕದ್ಕೂರೋದು ಹೋಗಿ ಒಂದಿದ್ದು. ಅದು ಒಂದಲ್ಲ, 1-2-3 ಜನಕ್ಕೆ ಒಂದಿತ್ತು. ಆದ್ರೆ ಈ ಗೌಡ್ರಿ ಲೆಕ್ಕಕ್ಕೆ ಸಿಕ್ಕಿದ್ದು ಅದು ಶರಾಬ್ ಕುಡಿಯೋ ಆನೆ. ಮನೆಗೆ ಈಗಿರೋ ಆ ಕಾಲದ ಇದ್ದಾವೆಲ್ಲ ಶರಾಬ್ ಕುಡಿಯಕ್ಕೆ ಬಂದಿರೋದು. ಇಲ್ಲಿ ನೋಡಿ ಆರಾಮಾಗಿ ಹೊಡೆದ್ರು, ಹಿಂಭಾಗಕ್ಕೆ ಹೋಯ್ತು. ಇಡೀ ಕಾಡೆಲ್ಲ ಮುರ್ಕೊಂಡು. ಆವಾಗೆಲ್ಲ ಹಿಂಗಲ್ಲ, ಅದು ಯಾವ್ದೋ ಇಂಗ್ಲೆಂಡಿಂದಲೋ ಇಲ್ಲ ಜಿಂಬಾಬ್ವೆದಲ್ಲೋ ಬರ್ತಿತ್ತು. ಅದು ನಮಗ್ ಸುದ್ದಿ ಬಂದ ಪ್ರಕಾರ ಸೌತ್ ಆಫ್ರಿಕಾದಿಂದ ಅಂತ. ಅದು ನೀಲಿ ಔಷಧಿ ಕೊಟ್ಟುಕೊಳ್ಳಿ ಅಲ್ಲಿ ಪಟಿ ಹೊಡೆದು ಬಿದ್ದಿತ್ತಲ್ಲ. ಬಿದ್ದಾಗ ನೋಡ್ತೀನಿ ಒಂದು 4 ನಾಯಿಗಳು ಇದನ್ನೇ ನೋಡ್ತೀನಿ ನಿಂತಿದ್ದಾವೆ. ಲೋಕಲ್ ನಮ್ಮ ಕಂಟ್ರಿ ನಾಯಿಗಳು ಒಂದು ಇರ್ತಾವಲ್ಲ, ಲೋಕಲ್ ನಾಯಿ, ಅವು ಯಾವ ನಾಯಿಗಳು ಗೊತ್ತಾ, ಆ ಭಾಗದಲ್ಲಿ ಭಾರಿ ಶಿಕಾರಿ. ಅದು ಬಿತ್ತು ಅಂದ್ಕೂಳೆ ನನ್ನ ಹತ್ರ ಗನ್ ಇತ್ತಲ್ಲ, 2 ಗುಂಡು ಏರ್ ಫೈರ್ ಮಾಡಿದೆ. ಅಷ್ಟೊತ್ತಿಗೆ ಫಾರೆಸ್ಟ್ಗಳಿದ್ರು, ಅವರು ಹೊಡೆದ್ರು. ಈ ನಾಯಿಗಳಿಗೆ ನಾನು ಅನಿಸ್ತು, ಆ ಭಾಗದಲ್ಲಿ
ಭಾರಿ ಹಂದಿ ಹೊಡಿಯೋದು ನಮ್ಮ ಹಳ್ಳಿ ಗೌಡರುಗಳಿದ್ದಾರೆ. ಹಂದಿ ಹೊಡೆದಾಕ್ತಾರೆ, ಹೊಡ್ಕೊಂಡು ತಿಂತಾರೆ. ಈ ನಾಯಿಗಳು ತಿಳ್ಕೊಬಿಟ್ಟು ಹಂದಿ ಹೊಡ್ತಾರೆ ಅಂತ ಓಡಿ ಬಂದವು. ಆನೆ ನೋಡ್ಕೊಂಡು ದೂರದಲ್ಲಿ ಆಶ್ಚರ್ಯದಲ್ಲಿ ನೋಡೋದು ಹಿಂಗೆ, ಇದೇನು ಆನೆನೆ ಹೊಡೆದು ಕೆಡ್ಕೊಂಡಾರೆ ಅಂತ. ಒಂದು ಕಾಡು ಅಂತ ಇಟ್ಕೊಳ್ಳಿ, ಅದ್ರ ಸುತ್ತ ಎಲ್ಲ ಬಯಲು ಜಾಗ ಇರ್ತದೆ. ಅದ್ರ ಸುತ್ತ ನಾವು ಅದಕ್ಕೆ ಗಂಡಿ ಅಂತೀವಿ. ಅಲ್ಲಿಗೆಲ್ಲ ಒಂದೊಂದು ಕೋವಿ ಹಿಡ್ಕೊಂಡು ನಿಂತ್ಕೊಂತಾರೆ ಸುತ್ತ. ಅದು ಕೆಲವು ಪ್ರಾಣಿಗಳು ಇಂಥ ಜಾಗ ಅದು 5 ಕಿಲೋಮೀಟರ್ ಬಂದರೂ ಒಂದೇ ಜಾಗದಲ್ಲಿ ಹೋಗೋದು, ಆ ಥರ ಅಂತ ಗಂಡಿಗಳಿರ್ತವೆ. ಅದೊಂದು ಕಾರಿಡಾರ್ ಆಗಿರ್ತದೆ. ಹಂದಿ ಕಾರಿಡಾರ್ ಆಗಿರ್ಬೋದು, ಹುಲಿ ಕಾರಿಡಾರ್ ಆಗಿರ್ಬೋದು, ಆ ಥರ ಕಾರಿಡಾರ್ ಇರ್ತದೆ. ಅದು ಲೋಕಲ್ರಿಗೆ ಗೊತ್ತಿರುತ್ತೆ, ಇಂಥಲ್ಲೇ ಹೋಗ್ತಾರೆ, ಇಂಥ ಗಂಡಿಯಲ್ಲೇ ಹೋಗ್ತದೆ ಅಂತ. ಅದರಲ್ಲೂ ಅದರಲ್ಲಿ ಸುತ್ತ ನಿಂತ ಮೇಲೆ ಇನ್ನೊಂದು 10-20 ಜನ ಅದ್ರೊಳಗೆ ಹೋಗಿ ಬೊಬ್ಬೆ ಹಾಕಿ ಅಲ್ಲೋಯ್ತು ಇಲ್ಲೋಯ್ತು ಅಂತ ಕೂಗ್ತಾ ಇರ್ತಾರೆ. ಅಷ್ಟದಿ ಈ ನಾಯಿಗಳಿದಾವಲ್ಲ, ಶಿಕಾರಿ ನಾಯಿಗಳು, ಇವೆಲ್ಲ ಭಾರಿ ಶಾರ್ಪ್ ನಾಯಿಗಳು. ಮನುಷ್ಯರು ಹೊಡಿಲಿಲ್ಲ ಅಂದ್ರೆ ಇವೇ ಒಂದು 40-50 kg ಹಂದಿನ ಹಿಡಿದು ನಿಲ್ಸಿಗೆ ಬಿಡ್ತಾವೆ. ಹಾಗೆ ಹಂದಿ ಕಿರೋವು ಅಂತ ಇರ್ತದೆ. ಆವಾಗ ಇವರು ಒಳಗಡೆ ಜನ ಇರ್ತಾರಲ್ಲ ಬೊಬ್ಬೆ ಹಾಕೊಂಡು, ಅವ್ರು ಹೇಳ್ತಾ ಇರ್ತಾರೆ ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅಂತ. ಅಷ್ಟೊತ್ತಿಗೆ ನಾಯಿ ಬೊಗ್ಳಕ್ ಶುರು ಮಾಡ್ತವೆ. ಕಿಲೋಮೀಟರ್ ಗಟ್ಟಲೆ ಹಂದಿ ಜೊತೆನೆ ಬೊಗಳ್ತಾ ಹೋಗ್ತವೆ. ಅವಾಗ ಗನ್ ಹಿಡ್ಕೊಂಡು ನಿಂತವರಿಗೆ ನನ್ನ ಹತ್ರನೇ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ, ಹೊಡಿತಾರೆ. ಆ ಥರ ಟ್ರೈನಿಂಗ್ ಆದ ನಾಯಿಗಳು ಹಂದಿ ಹೊಡೆದ್ರು ಅಂತ ತಿಳ್ಕೊಂಡು ಈ 4 ಗುಂಡು ಏರ್ ಫೈರ್ ಮಾಡಿದ್ವಲ್ಲ, ಹಂದಿ ಹೊಡೆದಾರೆ ಅಂತ ಓಡಿ ಬಂದು ಆನೆಯನ್ನು ನೋಡೋದು ಆಶ್ಚರ್ಯದಲ್ಲಿ. ಇದೇನು ಇವತ್ತು ಮಾಮೂಲಿ ಹಂದಿ ಹೊಡೆಯೋರು, ಇವತ್ತೇನು ಆನೆ ಹೊಡೆದಾರೆ ಅಂತ. ಆಮೇಲೆ ಅಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇತ್ತು ಚಿಕ್ಕದು. ಎಲ್ಲರಿಗಿಂತ ಮೊದಲು ನಾನೇ ಫಸ್ಟ್ ಆನೆ ಮುಟ್ಬೇಕು ಅಂದಿದ್ದೆ. ನಾನು ಇದಕ್ಕೆ ಮರದಲ್ಲಿ ಇಳಿದು ಆನೆ ಇನ್ನೂ ಒಂದು ಸ್ವಲ್ಪ ಹಿಂಗ್ ಅಂತ ಇತ್ತು. ಹೋಗಿ ಒಂದ್ಸತಿ ಬೆನ್ ತಟ್ಟಿ ಓಡೋಗಿ ದೂರಕ್ಕೆ ನಿಂತ್ಕೊಂಡೆ. ಮೇಲೆ ಕಟ್ಟಿ ಎಳೆದು ತಾಂದು ಹೋದ್ರು. ಅದು ಎಲ್ಲಿ ಬಿಟ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಏನಾಯ್ತು, ಅದೇ ಟೈಮಲ್ಲಿ ವುಡ್ಲ್ಯಾಂಡ್ ಶೂ ಅಂತ ತಗೊಂಡ್ಬಿಟ್ಟಿದೆ 4,000 ರೂಪಾಯಿ ಕೊಟ್ಟು ನಾನು, ಹೊಸ ಶೂ. ಆ ಫೈಟ್ ಆಯ್ತಲ್ಲ, 2 ಆನೆಗಳು ಬಾಲ ಎತ್ಕೊಂಡು ಓಡಿದ್ವಲ್ಲ, ಅವಾಗ ಅರ್ಜುನ ಇದು ಮಾಡ್ಬೇಕಾದ್ರೆ ನಂದು ರೈಟ್ ಸೈಡಿನ ಶೂ ಬಿದ್ದೋಗ್ಬಿಡ್ತು. ಅದೊಂದು 4,000 ರೂಪಾಯಿ ಶೂ ಅಂದ್ರೆ ಈಗ 15 ವರ್ಷದಿಂದ 4,000 ರೂಪಾಯಿಗೆ ಎಷ್ಟು ಬೆಲೆ ಇತ್ತು. ಅವಾಗೆಲ್ಲ ನಮ್ಮ ಕಾಫಿಗೆ 300 ರೂಪಾಯಿ ಇತ್ತು. ಈಗ 7,000 ರೂಪಾಯಿ ಇದೆ. 50 kg ಒಂದು ಬ್ಯಾಗಿಗೆ ಆ ಕಾಲದಲ್ಲಿ 300 ರೂಪಾಯಿ ಇತ್ತು. ಈಗ 7,000 ರೂಪಾಯಿ ಇದೆ. ಅವಾಗ 4,000 ರೂಪಾಯಿಗೆ ಯಾವ ಬೆಲೆ ಇತ್ತು ಅವಾಗ, ಈಗೀಗ ಹೋಲ್ಸಿರಿ. ಆಮೇಲೆ ಏನು ಮಾಡೋದು, ಒಂದೇ ಕಾಲಲ್ಲಿ ತಿರುಗ್ತಾ ಇದೆ. ಅಷ್ಟೊತ್ತಿ ವೆಂಕಟೇಶ್ ಅಣ್ಣ ಅಂದ್ರು, ಏನಾಯ್ತು ಶೂ ಅಲ್ಲಿ ಫೈಟ್ ಮಾಡ್ತಲ್ಲ, ಅಲ್ಲೇ ನನ್ನ ಕಾಲಿಗೆ ಅಂತದ ಮರ ತಗಲಿ ಬಿದ್ದೋಗ್ಬಿಡ್ತು ಅಂತ. ಬನ್ನಿ ಅದು ನೋಡೋಣ ಅಂತ. ಅವ್ರಿಗೆ ಕಾಡು ಅಡಿ ಗೊತ್ತಿತ್ತು. ಹೋದು 1, 2, 3 ಗನ್ನೆಲ್ಲ ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದು. ವೆಂಕಟೇಶ್ ಅಣ್ಣ ಹೋದ ಕೂಡಲೇ ನಾವು ಕಾಲಿಟ್ಟು ಕೂಡಲೇ ನಾವು ಮುಂದೆ ಕಾಲಿಡೋದು. ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಆನೆ ಕಾಡೊಳಗೆ ಹೋಗೋದು. ನಾನು ವೆಸ್ಟರ್ನ್ ಘಟ್ಟಲ್ಲಿ ಹೋಗಿದ್ದೆ, ಆದರೆ ಆನೆ 3 ಇದಾವೆ ಅನ್ನೋದು ಗೊತ್ತಿತ್ತಲ್ಲ. ಇದು ಎಲ್ಲಿ ಸರ್ ಇದೆಲ್ಲ ನಡೆದಿದ್ದು? ಎಲ್ಲ ಬಳಕನಹಳ್ಳಿ ಫಾರೆಸ್ಟ್ ಅಂತ, ಆಲೂರು ತಾಲೂಕು, ಕೆಂಚಾಂಬ ದೇವಸ್ಥಾನ ಐತಲ್ಲ, ಅಲ್ಲಿಂದ 3-4 ಕಿಲೋಮೀಟರ್, ಮಗ್ಗೆ ಅಂತ ಒಂದು 6 ಕಿಲೋಮೀಟರ್ ಮಧ್ಯ. ಅಲ್ಲಿಂದ ರೈಟ್ ಸೈಡಿಗೆ ಹೋದ್ರೆ 3 ಕಿಲೋಮೀಟರ್ ದೂರಕ್ಕೆ ಹೇಮಾವತಿ ನದಿ ದಾಟಿದ್ರೆ ರೈಟಿಗೆ ಕೂರ್ಗು. ಆ ಬಳಕನಹಳ್ಳಿ ಫಾರೆಸ್ಟ್ ಇಂದ ಲೆಫ್ಟಿಗೆ ಕರಡಿಬೆಟ್ಟ ಎಸ್ಟೇಟ್ ಅಂತ ಟಾಟಾದವ್ರದ್ದು, ಅದ್ರ ಮಧ್ಯದಲ್ಲಿ ಆಗಿದ್ದು. ಆಮೇಲೆ ಏನಾಯ್ತು, ಹೋಗ್ತಾ ಇದೀವಿ. ಇಲ್ಲಿ ನಾನು ಒಂದು ಕಾಲಲ್ಲೇ ಕುಂಟಿಗೆಂದು ಹೋಗ್ತಾ ಇರೋದು. ಅಂದ್ರೆ ಒಂದು ಕಾಲು ಶೂ, ಒಂದು ಕಾಲಲ್ಲಿ ಶೂ ಇಲ್ಲ. ಅಷ್ಟೊತ್ತಿ ನನ್ನ ಅದೃಷ್ಟಕ್ಕೆ ಶೂ ಸಿಕ್ಬಿಡ್ತು. ವಾಕೆಂದು ಒಂದು ಓಡಿ ಬಂದು, ಯಾಕೆಂದ್ರೆ ಅಲ್ಲಿ ಲಂಟಾನು ತಿಕ್ಕು ಫಾರೆಸ್ಟು ಅದು. ಆಮೇಲೆ ಬಿದಿರು ಮೆಣಕೆಗಳು, ಬಿದಿರು ಸಿಕ್ಕಾಪಟ್ಟೆ ಬಿದಿರು. ಆ ಬಿದಿರೊಳಗೆ ಆನೆ ಇದ್ರೂ ಕಾಣ್ತಿರ್ಲಿಲ್ಲ. ಆಮೇಲೆ ಶೂ ಸಿಕ್ತು, ಖುಷಿ ಆಯ್ತು. ಕಿವಿ ರಕ್ತ ಬಂದಿದ್ದೆ, ನಂಗೆ ಬೇಜಾರಾಗ್ಲಿಲ್ಲ. ಬಹುಶಃ 2006ನೇ ಇಸ್ವಿಯಲ್ಲಿ ಇದು ಆಗಿದ್ದು. ಸುಮಾರು ತಿಂಗಳೇ ಆಯ್ತು. ತಿಂಗಳ ಹಿಂದೆ ಈ ಭೀಮ ಇದೆಯಲ್ಲ, ಭೀಮ ಆನೆ, ಕಾಡಾನೆ, ಅದರದ್ದು ಸಹಚರ ಒಂದು ಗಂಡಾನೆ 2-3 ಹುಡುಗರನ್ನ ಇಟ್ಕೊಂಡಿರ್ತದೆ ಜೊತೆ. ಅದು ಎಂತರು 16 ವರ್ಷ, 18, 22 ವರ್ಷದವರು ಅಂತರನ್ನೇ ಜೊತೆ ಇಟ್ಕೊಂಡಿರ್ತದೆ. ಯಾಕೆ? ಅದು ಬಹುಶಃ ಹೆಲ್ಪ್ ಇರ್ಬೋದು, ಇಲ್ಲ ಬೇರೆ ಬೇರೆ ಇದಕ್ಕೇನಾರು ಸೇವೆ ಮಾಡಕ್ಕಿರ್ಬೋದು, ಇಲ್ಲ ಒಬ್ಬನಿಗೆ ಬೇಜಾರು ಅಂತ. ಅವರಿಗೂ ಅಷ್ಟೇ, ಆ ಆನೆಗಳಿಗೂ ಒಬ್ಬ ಬಲಿಷ್ಠ ಭಾರಿ ದೊಡ್ಡ ಆನೆ ಜೊತೆ ಹೋಗೋದು ಅಂದ್ರೆ ಇವಕ್ಕೂ ಒಂಥರ ಖುಷಿ. ಹಿಂಗ್ ಅನ್ಕೊಂಡು ಎದೆ ಮುಂದಕ್ಕೆ ಮಾಡ್ಕೊಂಡು ಹೋಗೋದು, ನಮ್ಮ ಮುಂದೆ ಯಾರಿದ್ದಾರೆ ಅಂತ, ಆ ಥರ. ಆವಾಗ ಏನಾಯ್ತು, ಸೀಗೆ ಗುಡ್ಡುಗೆ ಮದ ಬಂದ್ಬಿಡ್ತು. ಅದಕ್ಕೆ ಬೇಗ ಮದ ಬಂತು. ನಾನು ಜೂನ್-ಜುಲೈ ತಿಂಗಳಲ್ಲಿ ಮದ ಬರೋದನ್ನ ನಾನು ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಇದು ಎಲ್ಲ ಬಯಲ್ಸೀಮೆದು ಆ ಪಾಪ್ತವ್ರು ಬೆಳೆದದ್ದು ಆಹಾರ ಎಲ್ಲ ತಿಂದು ಮದ ಮಾಡ್ಕೊಂಡು ಬಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಭೀಮಿಗೆ ಅಟ್ಯಾಕ್ ಮಾಡ್ತು. ಭೀಮ ಮುಖ ಕೊಡ್ತಿರ್ಲಿಲ್ಲ, ಮುಖ ಕೊಡಲ್ಲ. ಯಾಕೆಂದ್ರೆ ಆನೆಗಳಿಗೆ ಮದ ಬಂದಾಗ ಕಿವಿ ಮತ್ತೆ ಕಣ್ಣು ಮಧ್ಯೆ ಒಂದು ಹೋಲ್ ಇರ್ತದೆ. ಅವಾಗ ನಮ್ಮ ಇಂಜಿನ್ ಆಯಿಲ್, ವೇಸ್ಟ್ ಆಯಿಲ್ ಥರ ಕಪ್ಪು ಇಳಿತಿರೋದು, ಅದು ಭಯಂಕರ ಸ್ಮೆಲ್ಲು. ನಾನು ನೋಡಿದ್ದೀನಿ.
ಕೆಟ್ಟ ಸ್ಮೆಲ್. ಹಿಂಗೆ ಇದು ಮಾಡಿ ಒಂದು ಸತಿ ಹುಡುಗಿರಲ್ಲಿ ಒಂದು ಹಿಡಿದಾಗ ಒಂದು ಆನೆದು ಇದು ತಗೊಂಡು ಹಿಂಗೆ ಮೂಸ್ ನೋಡಿ ಅದು ನಾನು ಊರು ಸಂದಿಯೆಲ್ಲೋ ಹೋಗಿ ಏನು ಸೋಪ್ ಹಾಕಿ ತೊಳೆದ್ರು ವಾಸನೆ ಹೋಗ್ತಿರ್ಲಿಲ್ಲ. ಲಾಸ್ಟಿಗೆ ಉಗುರನ್ನೇ ಕತ್ತರಿಸಿದೆ, ಒಂದು ಸ್ವಲ್ಪ ಉದ್ದ ಉಗುರದೆ, ಆಮೇಲೆ ಹೋಯ್ತು. ಅಷ್ಟು ಸ್ಮೆಲ್. ಆ ಸ್ಮೆಲ್ಲಿಗೆ ಯಾವ ಆನೆಗಳು ನಿಲ್ಲಲ್ಲ, ಕಾಡಾನೇನು ನಿಲ್ಲಲ್ಲ, ಊರಾನೇನು ನಿಲ್ಲಲ್ಲ, ಸಾಕಿದ ಆನೆಗಳು. ಆಮೇಲೆ ಏನಾಯ್ತು, ಹೊಡೆದು ಗಾಯ ಆಯ್ತು. ಭೀಮನಿಗೆ ಸಿಕ್ಕಾಪಟ್ಟೆ ಹೊಡಿತು. ನನ್ನ ಹತ್ರ ವಿಡಿಯೋ ಇದೆ. ಅದು ಭೀಮ ಅದು ಬಂದಂಗು ಬ್ಯಾಕ್ನೇ ತಿರುಗಿಸಿ ಕೊಡ್ತಿತ್ತು, ಮುಖಕ್ಕೆ ಹೊಡ್ಸ್ಕೊಳಕ್ಕಲ್ಲ ಆನೆಗಳು. ಆಮೇಲೆ ಏನಾಯ್ತು, ಅಲ್ಲಿ ಹುಡುಗರು ಆ ಭಾಗದ ಕೆಲವಳ್ಳಿ ಅಂತ, ಆ ಭಾಗದ ಹುಡುಗರು ಕ್ರಿಕೆಟ್ ಆಡೋತ್ತಿಗೆ ಮಧ್ಯಾಹ್ನ ಹೊಡ್ಕೊಂತ ಬಂದಿದೆ. ಭೀಮಿಗೆ ರಕ್ತ ಸುರಿತಾ ಇತ್ತು. ಅಲ್ಲಿ ಹುಡುಗರು ಕ್ರಿಕೆಟ್ ಆಡೋ ಹುಡುಗರು ಎಲ್ಲ ಸೇರಿ ಕಲ್ಲು ಹೊಡೆದು ಇವನ್ನ ಬೇರೆ ಬೇರೆ ಮಾಡಿಬಿಡ್ತಾರೆ. ಭೀಮ ಒಂದು ಕಡೆಗೆ ಹೋಗ್ತದೆ, ಇದು ಈ ಆನೆ ಉಂಟಲ್ಲ ಸೀಗೆಗುಡ್ಡ, ಅಲ್ಲಿಂದ 1 ಕಿಲೋಮೀಟರ್ ನದಿ ದಾಟಿ ಎಸ್ಲೂರು ವಲಯಕ್ಕೆ ಹೋಗ್ಬಿಡ್ತು, ಆ ಭಾಗಕ್ಕೆ.